ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಪ್ರತಿ ವಾರದಂತೆ ಈ ವಾರದ ಮಾತುಕತೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಲೋಕ್ ಶಿಕ್ಷಣ ಟ್ರಸ್ಟ್ನ ಕಸ್ತೂರಿ ಮಾಸಪತ್ರಿಕೆ ಸಂಪಾದಕರಾದಂಥ ಶಾಂತಲಾ ಧರ್ಮರಾಜ್ ಅವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ ಬಾಲಪ್ಪ. ನಮಸ್ಕಾರ. ಒಂದು ವಾರದ ನಂತರ ಮತ್ತೆ ನಮ್ಮ ವೀಕ್ಷಕರೊಂದಿಗೆ ನಾವು ಬಂದಿದ್ದೀವಿ. ಈಗ ಮೇಡಮ್, ಈ ವಾರದ ಮಾತುಕತೆಯಲ್ಲಿ ಹಲವಾರು ವಿಷಯಗಳನ್ನು ಹೊತ್ತಂದಿದ್ದೀನಿ. ಇದರಲ್ಲಿ ಕೆಲವೊಂದು ನಿಮ್ಗೆ ಈಗಾಗಲೇ ಗೊತ್ತಿದೆ, ಕೆಲವೊಂದಷ್ಟು ಸುದ್ದಿಗಳು. ನಾವು ಮೊದಲನೇದಾಗಿ ನಾವು ರೈತರನ್ನ ಕೈ ಬಿಡೋಕ್ಕಾಗಲ್ಲ. ಈಗ ರೈತರಿಂದ ಸ್ಟಾರ್ಟ್ ಮಾಡೋಣ. ಚೆನ್ನಾಗಿ ಗೊತ್ತು. ಮಲ್ಲಪ್ಪ ಬಂದ್ರು ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದ ರೈತರು ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ರೈತರು ಅಂತ ಹೇಳ್ಬಿಟ್ಟು ಬನ್ನಿ ನಿಮ್ಗೆ ರೈತರ ಬಗ್ಗೆ ಏನ್ ಬೇಕು ಕೇಳಿ. ಹೌದು ಮೇಡಮ್, ರೈತರನ್ನ ನಾವು ಯಾವತ್ತೂ ಮರೆಯೋ ಹಾಗಿಲ್ಲ. ಅದರಲ್ಲಿ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕಕ್ಕಂತೂ ಮಲತಾಯಿ ಧೋರಣೆ ಆಗೋದು ಹೊಸದೇನಲ್ಲ. ಅದೇ ಥರ ಇವಾಗ ಏನೋ ನಮ್ಮ ರೈತರು ಒಂದು ಕ್ಷಣ ನಿಟ್ಟುಸಿರು ಬಿಡೋ ಥರ ಆಗಿದೆ. ಈಗ ಕೇಂದ್ರ ಸರ್ಕಾರ ಒಂದು ಖುಷಿ ವಿಚಾರ ನೀಡಿದೆ, ಸಮಾಧಾನದಿಂದ ನಿಟ್ಟುಸಿರು. ಹೌದು ಮೇಡಮ್, ಖಂಡಿತ. ಏನಂದರೆ ತೊಗರಿ ಬೆಳೆಗೆ ಒಂದು ಬೆಂಬಲ ಬೆಲೆ. ಹೌದು ಮಲ್ಲಪ್ಪ, ಕೇಂದ್ರ ಸರ್ಕಾರ ಈಗ ಬೆಂಬಲ ಬೆಲೆ ನೀಡಿ ಖರೀದಿಸಬಹುದು 9.67 ಲಕ್ಷ ಮೆಟ್ರಿಕ್ ಟನ್ ನಮ್ಮ ಕರ್ನಾಟಕದಲ್ಲಿ ಏನ್ ತೊಗರಿ ಉತ್ಪಾದನೆ ಆಗಿದೆ ಅದನ್ನ ಸಂಪೂರ್ಣವಾಗಿ ಖರೀದಿಸಬಹುದು ಅಂತ ಹೇಳ್ಬಿಟ್ಟು ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರಿಗೆ ಕೇಂದ್ರ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಪತ್ರ ಮುಖೇನ ಸಮ್ಮತಿಸಿದ್ದಾರೆ. ಇದು ನಿಜಕ್ಕೂ ನಮ್ಮ ರಾಜ್ಯದ ತೊಗರಿ ಬೆಳೆಗಾರರಿಗೆ ಒಂದು ದೊಡ್ಡ ಸಮಾಧಾನದ ಸಂಗತಿ. ಯಾಕೆಂತ ಹೇಳಿದ್ರೆ ಹವಾಮಾನ ವೈಪರೀತ್ಯ, ಸಾಲದ ಬಾಧೆ, ಅವ್ರಿಗೆ ಮಾರುಕಟ್ಟೆ ಕುಸಿತ ಇವೆಲ್ಲ ಆಗಿ ಅವ್ರಿಗೆ ಒಂಥರ ಕಂಗಾಲಾಗ್ಬಿಟ್ಟಿದ್ವಿ. ಏನಪ್ಪಾ ಈ ಸರಿ ನಮ್ದು ಫಸ್ಟ್ ಆಫ್ ಆಲ್ ಆ ಮಳೆ ಇದ್ರಿಂದ ಬೆಳೆ ಹಾನಿಯಾಗಿ ಉಳಿದಿರೋದೇ ಅಲ್ಪ ಸ್ವಲ್ಪ, ಅದೂನು ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಯಾವ ತರ ಪಾಪ ರೈತರು ಎಲ್ಲಿ ಹೋಗ್ಬೇಕು. ಸದ್ಯ ಕೇಂದ್ರ ಸರ್ಕಾರ ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಳೆದ ವಾರ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ರು. ದಯವಿಟ್ಟು ಇಂಟರ್ವ್ಯೂನ್ ಆಗ್ಬೇಕು, ನೀವು ಬೆಂಬಲ ಬೆಲೆಯನ್ನ ನಮ್ಗೆ ಘೋಷಿಸಬೇಕು ಅಂತ ಹೇಳ್ಬಿಟ್ಟು ಖರೀದಿಗೆ ಅವಕಾಶ ಮಾಡ್ಕೊಡಿ ಅಂತ. ಸೊ ಅದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ರು. ಹಾಗಾಗಿ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ. ಪ್ರಹ್ಲಾದ್ ಜೋಶಿ ಅವರು ಸಂತದ ಸುದ್ದಿಯನ್ನ ಹಂಚಿಕೊಂಡಿದ್ದಾರೆ ಎಲ್ಲರ ಜೊತೆಗೆ. ಅದೊಂದು ಖುಷಿಯ ವಿಚಾರ ನಮ್ಮೆಲ್ಲ ಖುಷಿ. ಹೌದು ಮೇಡಮ್, ಅದರಲ್ಲಿ ನಮ್ಮ ರೈತರ ವಿಚಾರ ಅಂದ್ರೆ ಒಂದು ಖುಷಿ ವಿಚಾರ. ರೈತರು ಖುಷಿಯಾಗಿದ್ರೆ ಇಡೀ ನಾಡೆ ಖುಷಿಯಾಗಿರೋದಲ್ಲ ಮೇಡಮ್. ಹೌದೌದು, ಶುಭ ಇಲ್ಲ ಅಂದ್ರೆ ಶುಭ ಸುದ್ದಿಗಳಿವೆ. ಹೌದು ಮೇಡಮ್. ಶುಭ ಮೇಡಮ್ ಅವ್ರ ಉಪಸ್ಥಿತಿಯಲ್ಲಿ ಇವತ್ತು ನಾನಿದ್ದೀನಿ. ಅನುಪಸ್ಥಿತಿಯಲ್ಲಿ ನಾನಿದ್ದೀನಿ. ನೆಕ್ಸ್ಟ್ ಏನಾದ್ರೂ ಇನ್ನೂ ಒಂದು ಶುಭ ಸುದ್ದಿ ಇದೆಯಾ? ಶುಭ ಸುದ್ದಿ ಇದೆ ಮೇಡಮ್. ಈ ಕ್ವಶನ್ ಕೇಳ್ತಾ ಇದ್ರೆ ನಿಮ್ಗೊಂಥರ ಏನಿದಂತ ಕನ್ಫ್ಯೂಸ್ ಆಗ್ಬೋದು ಮೇಡಮ್. ಇದು ನಾನಂತೂ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಇದೀನಿ ಮೇಡಮ್. ಇದೇನು ಅಥಣಿಯಲ್ಲಿ ತಯಾರಾಗುತ್ತೆ, ಅದ್ರ ಹೆಸರು ಮಾತ್ರ ಕೊಲ್ಲಾಪುರಿ ಚಪ್ಪಲ್ ಅಂತ. ಇದಂತೂ ನಿಜವಾಗಿ ಕರ್ನಾಟಕದ ಪಾಲಿಗೆ ಅತ್ಯಂತ ದೊಡ್ಡ ಸಂತೋಷದ ಸುದ್ದಿ. ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಅಥಣಿಯಲ್ಲಿ ನಾಟ್ ಓನ್ಲಿ ಅಥಣಿ, ಬೆಳಗಾವಿ ಆ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ತಯಾರಾಗುವಂತಹ ಕೊಲ್ಲಾಪುರಿ ಚಪ್ಪಲಿ. ಇದಕ್ಕೆ ಯಾಕೆ ಕೊಲ್ಲಾಪುರಿ ಚಪ್ಪಲಿ ಅಂತ ಹೇಳಿದ್ರೆ, ಮೊದಲು ಈ ಭಾಗ ಮುಂಬೈ ಪ್ರೆಸಿಡೆನ್ಸಿ ಅಂತ ಕಾಲದಲ್ಲಿ ಏಕೀಕರಣ ಆದ್ಮೇಲೆ ಇವೆಲ್ಲ ಕರ್ನಾಟಕ ರಾಜ್ಯಕ್ಕೆ ಸೇರ್ಕೊಂಡಿದ್ದು. ಅದಕ್ಕಿಂತ ಮುಂಚೆ ಇದು ಮುಂಬೈ ಪ್ರೆಸಿಡೆನ್ಸಿಯ ಒಂದು ಭಾಗವಾಗಿತ್ತಲ್ಲ. ಹಾಗಾಗಿ ಆಗ ಕೊಲ್ಹಾಪುರ ಪ್ರಮುಖ ಮಾರುಕಟ್ಟೆ ಕೇಂದ್ರ ಆಗಿತ್ತು, ಅಲ್ಲಿ ವ್ಯಾಪಾರಿ ಕೇಂದ್ರ. ಆ ಕಾರಣದಿಂದ ಅಲ್ಲಿ ಮಾರಾಟವಾಗ್ತಿತ್ತು. ಇಲ್ಲಿಂದೆಲ್ಲ ಚಮ್ಮಾರರು ಒಂದು ಚರ್ಮ ಕುಶಲಕರ್ಮಿಗಳು ಇಲ್ಲಿಂದ ತಗೊಂಡೋಗಿ ಅಲ್ಲಿ ಮಾರಾಟ ಮಾಡ್ತಿದ್ರು. ಆ ಒಂದು ಕಾರಣದಿಂದ ಈ ಚಪ್ಪಲಿಗಳಿಗೆ ಕೊಲ್ಲಾಪುರಿ ಚಪ್ಪಲಿಗಳು ಅಂತ ಹೇಳಿ ಬಂತು. ಅಂದ್ರೆ ಮೂಲತಃ ನಮ್ಮ ಕರ್ನಾಟಕದ ಮೇಡಮ್, ನಮ್ಮದೇ ಆದಂತ. ಹೌದು, ಅಲ್ಲಿಂದ ಈ ಸುತ್ತಮುತ್ತಲಿನವರೆಲ್ಲ ಹಾಗೆ ಅದನ್ನ ಅಭಿವೃದ್ಧಿ ಪಡಿಸ್ಕೊಂಡು ಕೊನೆಗೆ ಅದ್ರಲ್ಲಿರೋ ಬೇಡಿಕೆ ನೋಡಿ ಅಲ್ಲೂ ಎಲ್ಲ ಸಾಂಗ್ಲಿ ಈ ಎಲ್ಲ ಕಡೆ ಸೊಲ್ಲಾಪುರ, ಕೊಲ್ಲಾಪುರ ಇಲ್ಲೂ ಎಲ್ಲಾನು ತಯಾರಿ ಮಾಡ್ತಾರೆ. ಆದ್ರೆ ಪ್ರಮುಖ ಅಂತ ಹೇಳಿದ್ರೆ ನಮ್ಮ ರಾಜ್ಯದ್ದು ಮತ್ತೆ ನಮ್ಮ ಬೆಳಗಾವಿ ಜಿಲ್ಲೆ. ಹೌದು ಮೇಡಮ್. ಆದ್ರೆ ಒಂದು ಖುಷಿ ವಿಚಾರ ಮೇಡಮ್, ನಮ್ಮದೇ ಆದಂತ ಒಂದು ಬ್ರ್ಯಾಂಡ್ಗೆ. ಅದನ್ನ ನಾನು ಮರ್ತೆ. ಏನಪ್ಪಾ ಅಂತ ಹೇಳಿದ್ರೆ, ನಾವು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಸುಮಾರು ಸರಿ ಮಾತಾಡಿದ್ವಿ. ಮಿಲಾನ್ ಫ್ಯಾಷನ್ ಶೋ ನಲ್ಲಿ ಪ್ರಾಡಾ ಕಂಪನಿ, ಇದೇನು ಜಗತ್ತಿನ ಅತ್ಯಂತ ದೊಡ್ಡ ಫ್ಯಾಷನ್ ಕಂಪನಿ ಇದೆ ಪ್ರಾಡಾ, ಇವ್ರೇನ್ ಮಾಡ್ತಾರೆ, ಒಂದು ಫ್ಯಾಷನ್ ಶೋನಲ್ಲಿ ನಮ್ಮ ಕೊಲ್ಲಾಪುರಿ ಚಪ್ಪಲಿಯನ್ನ ಪ್ರದರ್ಶಿಸ್ತಾರೆ. ಅವರೊಬ್ಬ ರೂಪದರ್ಶಿ ಹಾಕೊಂಡು ಓಡಾಡ್ತಿರೋದು. ಆದ್ರೆ ನಮ್ಮ ಇದಕ್ಕೆ GI ಟ್ಯಾಗ್ ಇದೆ ನಮ್ಮ ಕೊಲ್ಲಾಪುರಿ ಚಪ್ಪಲಿಗೆ. ಆದ್ರೆ ಅವರು ಅದನ್ನ
ಪ್ರಸ್ತಾಪನೆ ಮಾಡಲಿಲ್ಲ. ಎಲ್ಲೂ ಕೊಲ್ಲಾಪುರಿ ಚಪ್ಪಲಿಯ ಒಂದು ಹೆಸರನ್ನ ಪ್ರಸ್ತಾಪ ಮಾಡದೆ ತಮ್ಮದೇ ಬ್ರ್ಯಾಂಡ್ ಅನ್ನೋ ಥರ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದನ್ನ ಹೈಪ್ ಕೊಟ್ಟರು. ಅದನ್ನ ನಮ್ಮ ರಾಜ್ಯದ ಚರ್ಮಕುಶಲಕರ್ಮಿಗಳ ಒಂದು ಕ್ಷೇಮಾಭ್ಯುದಯಕ್ಕಾಗೇ ರಚಿಸಲಾಗಿರುವಂತಹ ಲಿಡ್ಕರ್ ಅಂದ್ರೆ ಬಾಬು ಜಗಜೀವನ್ ರಾಮ್ ಅವರ ಹೆಸರಿನಲ್ಲಿರುವಂತಹ ಒಂದು ಲಿಡ್ಕರ್ ಏನಿದೆ, ಈ ಸಂಸ್ಥೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಆ MD ಅವರು ಅದನ್ನ ಗಮನಿಸಿ ತಕ್ಷಣ ಅವ್ರ ಮೇಲೆ ಅವರಿಗೊಂದು ನೋಟಿಸ್ ಜಾರಿಗೊಳಿಸ್ತಾರೆ. ಆಮೇಲೆ ಇವಾಗ ನಾವು ಒಬ್ರೇ ಸಾಲದು, ಏನು ಮುಂಬೈಯವರು ಸೇರ್ಕೋಬೇಕು ಇದಕ್ಕೆ ಅಂತ ಹೇಳ್ಬಿಟ್ಟು ಮಹಾರಾಷ್ಟ್ರದ ಸರ್ಕಾರದ ಲಿಡ್ಕಾಮ್, ಇಲ್ಲಿ ಲಿಡ್ಕರ್ ಅಲ್ಲಿ ಲಿಡ್ಕಾಮ್, ಸೊ ಇವರಿಬ್ರು ಸೇರಿ ಜಂಟಿಯಾಗಿ ಅವರಿಗೆ ನೋಟಿಸ್ ಜಾರಿ ಮಾಡ್ತಾರೆ. ಸೊ ಆದ್ರಿಂದ ಇವರು ಬರ್ತಾರೆ ಮಾತುಕತೆಗೆ, ಬಂದು ಒಪ್ಕೊಂಡು ಇವಾಗ ನಮಗೆ ಆರ್ಡರ್ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಪ್ರಸ್ತಾಪ ಮಾಡಿದ್ವಿ. ನಾವು ಯಾಕೆ ಇದನ್ನ ಮತ್ತೆ ಮತ್ತೆ ಹೇಳ್ತೀವಿ ಅಂದ್ರೆ, ನಾವು ಮೊದಲನೇ ಪಾಡ್ಕಾಸ್ಟ್ ಅಲ್ಲಿ ಕೇವಲ ಕೊಲ್ಲಾಪುರಿ ಚಪ್ಪಲಿ ಏನ್ರಿ ಮಿಲಾನ್ ನಲ್ಲಿ ಹಿಂಗ್ ಮಾಡಿದಾರೆ, ಇದು ತಪ್ಪಲ್ವಾ ಅಂತೆಲ್ಲ ಹೇಳ್ಬಿಟ್ಟು ಮಾತಾಡ್ಕೊಂಡಿದ್ವಿ. ಆಮೇಲೆ ವೀಕ್ಷಕರು ನಮಗೆ ಅಬ್ಜೆಕ್ಟ್ ಮಾಡಿದ್ರು, ಏನಂದ್ರೆ ನೀವು ಅಥಣಿಯಲ್ಲಿ ತಯಾರಾಗುವ ಅಂತ ಹೇಳ್ಬೇಕಿತ್ತು, ಇದು ನಮ್ಮ ಕರ್ನಾಟಕದ ಹೆಮ್ಮೆ, ಇದಕ್ಕೆ GI ಆಗಿದೆ, ನೀವ್ ಯಾಕೆ ಇದನ್ನ ಹೇಳಲಿಲ್ಲ ಅಂತ. ಆಮೇಲೆ ನಾನು ಮತ್ತೆ ಒತ್ತಾಯದ ಮೇರೆಗೆ ಮತ್ತೆ ನೋಡಿ ಇದು ಅಥಣಿಯಲ್ಲಿ ತಯಾರಾಗುವ ನಮ್ಮ ರಾಜ್ಯದ ಹೆಮ್ಮೆ ಇದು ಅಂತ ಹೇಳಿದ್ವಿ. ಬಹಳ ಚಂದ. ಆ ಕಾಲುಗಳಿಗೆ ಅಂದ್ರೆ ನಮ್ಮ ಪಾದಗಳಿಗೆ ಒಂದು ಸೌಂದರ್ಯವನ್ನು, ಮೆರುಗನ್ನ, ಕಲರು, ವಿಶಿಷ್ಟ. ಇದು ಒಂದು ನಿನ್ನೆ ಈ ಒಂದು ಖರೀದಿ ಒಪ್ಪಂದ ಆಗಿದೆ. ಸೊ ಲಿಮಿಟೆಡ್ ಎಡಿಷನ್ ಅಂತ ಹೇಳ್ಬಿಟ್ಟು ಇವರು ಒಪ್ಪಂದ ಮಾಡ್ಕೊಂಡಿದ್ದಾರೆ. ನಮ್ಮ ಲಿಡ್ಕರ್ನ MD ಡಾಕ್ಟರ್ ವಸುಂಧರಾ, ಹಾಗೇನೆ ಅಲ್ಲಿ ಲಿಡ್ಕಾಮ್ನ MD ಪ್ರೇರಣಾ, ಇವರಿಬ್ರು ಕೂಡ ಅಲ್ಲಿ ಸಹಿ ಹಾಕಿದ್ದಾರೆ ಪ್ರಾಡಾ ಕಂಪನಿ ಜೊತೆಗೆ. ಆಮೇಲೆ ಇದರ ಕುರಿತಂಗೆ ಕೇಂದ್ರ ಇವರು ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರು ಕೂಡ ತಮ್ಮ ಸುದ್ದಿಗೋಷ್ಠಿಯಲ್ಲಿ ವಿವರವನ್ನ ನೀಡಿದ್ದಾರೆ. ಒಂದು ಇನ್ನು ಮಜ್ಜಾ ಅಂತಂದ್ರೆ ಇಲ್ಲಿ ನಾವ್ ಎಷ್ಟು ಒಂದು 200-300ರಿಂದ ಶುರು ಮಾಡ್ತೀವಿ ಚೌಕಾಶಿ ಮಾಡಿ ಮಾಡಿ. ಆ ಚಪ್ಪಲಿಗೆ 83,000 ರೂಪಾಯಿ ಬೆಲೆ ಈಗ ಪ್ರಾಡಾದಿಂದಾಗಿ. ಖುಷಿ ವಿಚಾರ ಮೇಡಮ್, ನಮ್ಮಲ್ಲಿ ರೆಡಿ ಆಗುವಂತ ಒಂದು ಚಪ್ಪಲಿಗೆ ಅಷ್ಟೊಂದು ರೇಟು ಆಗ್ತದೆ. ಹೌದು ಮೇಡಮ್, ನಾನು ಇಂಥ ದೊಡ್ಡ ವಿಚಾರನ ಮೇಡಮ್ ಮರ್ತ್ ಬಿಟ್ರ ಅಂತ ಅನ್ಕೊಂಡೆ ಮೇಡಮ್. ಇಲ್ಲ, ನಂಗೆ ಡೀಟೇಲ್ಸ್ ಇತ್ತು ಬಟ್ ಹೇಳಿಕ್ ಇರ್ಲಿ ಮೇಡಮ್, ಪರವಾಗಿಲ್ಲ. ಇಲ್ಲಿ ಇನ್ನೊಂದು ಮೇಡಮ್, ಇವಾಗ ಚಪ್ಪಲಿ ವಿಷಯ ನೋಡ್ತಾ ಹೋದಂಗೆ ಕಡಲ ತೀರದಲ್ಲಿ ನಮ್ಮ DKC ಸಾಹೇಬರು ಒಂದು ಅನಧಿಕೃತ ಇರೋದನ್ನ ಅಧಿಕೃತ ಮಾಡಲು ಹೊರಟಿದ್ದಾರೆ ಮೇಡಮ್. ಏನಂತ ಗೊತ್ತಾಯ್ತಾ ಮೇಡಮ್? ಇದು ಗೊತ್ತಾಯ್ತು. ಹಾ ಮೇಡಮ್, ಇಷ್ಟ ದಿನ ಅನಧಿಕೃತವಾಗಿ ನಡೀತಾ ಇತ್ತು, ಬಟ್ ಇವಾಗ ಇಲ್ಲಿ ಅಧಿಕೃತವಾಗಿ ಮಾಡ್ಕೊಂಡ್ಬಿಡಿ ಅಂತ ಹೇಳಿ. ಇಲ್ಲ, ಗುಂಡಿನ ರಾಣಿ ಮಹಾರಾಷ್ಟ್ರ ಅವರು. ಏನು ಒಂದು ವಿಷಾದದ ಸಂಗತಿ ಅಂತ ಹೇಳಿದ್ರೆ, ನಾವು ಎಲ್ಲವನ್ನು ಕೇವಲ ಆದಾಯ ಅಥವಾ ಬಂಡವಾಳದ ಒಂದು ಚೌಕಟ್ಟಿನಲ್ಲೇ ಪ್ರತಿಯೊಂದು ವಿಷಯವನ್ನು ನೋಡ್ತೀವಿ ಹೊರತು, ಅದರಿಂದ ನಮ್ಮ ಒಂದು ಡಿಸಿಷನ್ಸ್ ಅಂದ್ರೆ ನಮ್ಮ ಸರ್ಕಾರದ ಒಂದು ಡಿಸಿಷನ್ ನಿಂದ ಏನು ಸಾಮಾಜಿಕ ಪರಿಣಾಮ ಆಗುತ್ತೆ ಅಂದ್ರೆ ಸಮಾಜದ ಮೇಲೆ ಏನ್ ಪರಿಣಾಮ ಆಗುತ್ತೆ ಅದನ್ನ ನಾವು ಯೋಚನೆನೇ ಮಾಡಲ್ಲ. ಹೌದು, ಈಗ ವಿಧಾನಸಭೆನಲ್ಲಿ ಹೀಗೆ ಪ್ರಶ್ನೋತ್ತರ ವೇಳೆನಲ್ಲಿ ಅಂತ ಅನ್ಕೊಳ್ತೀನಿ, ಮಾತಾಡ್ತಾ ಇವರು ಯಾರು ಅಬಕಾರಿ ಸಚಿವರು ಹೇಳ್ತಾ ಇರ್ತಾರೆ, ಇದು ಏನು ಜಾಸ್ತಿ ಮಾಡ್ಕೋಬೇಕು ನಾವು, ನಮ್ಮ ಏನು ಆದಾಯವನ್ನ, ಇಲಾಖಾ ಆದಾಯವನ್ನ ಅಂತೆಲ್ಲ ಹೇಳ್ತಾ ಇರ್ತಾರೆ. ಆಗ ಒಂದು ಮನೆಗೆ 7 ಬಾಟ್ಲಿ ತಗೊಳ್ಳೋದಕ್ಕೆ ಅವಕಾಶ ಇದೆ, ಇದನ್ನ ಮುಕ್ತಗೊಳಿಸ್ಬೇಕು ಅಂತ ಒಳ್ಳೇದು ಅಂತ ಹೇಳ್ಬಿಟ್ಟು ಅವಾಗ ಮಧ್ಯಪ್ರವೇಶದಂತಹ ಇವರು ನಮ್ಮ DK ಸಾಹೇಬರು ಅವ್ರು ಹೇಳಿದ್ರು, ಅದು ಒಂದೇ ಅಲ್ಲ, ಕರಾವಳಿಯಲ್ಲಿ ಅನಧಿಕೃತವಾಗಿ ಇವಾಗ ಹೆಂಗಿದ್ರೂ ಮದ್ಯ ಮಾರಾಟ ಆಗ್ತಾ ಇದೆ, ಅದನ್ನ ಅಧಿಕೃತಗೊಳಿಸ್ಬೇಡ ಅಂತ. ಈಗ ಹೆಂಗೋ ಒಂಚೂರು ಪೊಲೀಸರು ಹಂಗೆ ಹೆಂಗೆ ಅಂತ ಕದ್ದು ಮುಚ್ಚಿ ಮಾಡ್ತಾರೆ. ಖುಲ್ಲ ಮಾಡಿದ್ರೆ ಮಹಿಳೆಯರ ಸೇಫ್ಟಿ ಏನು? ನಾನ್ ಕೇಳೋದಿಷ್ಟೇನೆ, ನೀವ್ ಎಲ್ಲಾ ಕಡೆನೂ ಏನು ಗಡಂಗಗಳನ್ನೇ ಓಪನ್ ಮಾಡ್ಕೊಳ್ತಾ ಬಂದ್ರೆ ಹೇಗೆ ಜನಸಾಮಾನ್ಯರ ಕತೆ ಮುಂದೆ ಮಾಡ್ಕೊಂತ ಹೋದ್ರೆ ನೀವೆಲ್ಲಾ ಭಾಗ್ಯಗಳನ್ನು ಕರುಣಿಸ್ಬೇಕು ಹೆಣ್ಮಕ್ಳಿಗೆ, ಆಮೇಲೆ ನೀವು ಎಲ್ಲಾ ಕಡೆ ಗಡಂಗ್ ಮಾಡ್ತಾ ಹೋದ್ರೆ ಹೆಣ್ಮಕ್ಳು ಹೇಗೆ ಒಂದು ಸುರಕ್ಷಿತವಾಗಿರ್ತಾರೆ, ಮತ್ತೆ ಏನು ಮನೆಯಲ್ಲಿ ಹೆಂಗ್ ನಡೆಸ್ಬೇಕು ನಾವು? ಇದನ್ನೆಲ್ಲ ನೋಡ್ತಾ ಇದ್ರಿ ಸರ್ಕಾರ
ತನ್ನ ಖಜಾನೆ ತುಂಬಿಸ್ಕೋಗೋಸ್ಕರ ಜನಗಳಿಗೆ ಒಂದು ಅದೇನ್ ಮಾಡ್ಬೇಕಿದ್ದ ಅವ್ರ ಸರ್ಕಾರ ಅವ್ರ ಕೆಲಸನ ಮರಿತಾ ಇದಾರ ಅಂತ, ಅವ್ರ ಜವಾಬ್ದಾರಿನೇ ಮರೆತು ಏನೋ ಒಂದು ಖಜಾನೆ ತುಂಬಿಸ್ಕೋತಿದಾರ ಅಂತ. ಇಲ್ಲ, ಅವ್ರಿಗೆ ಇವಾಗ ಎಲ್ಲಾದ್ರಲ್ಲೂ ಒಂಥರ ಅಂತ ಹೇಳಿದ್ರೆ ಜಾಸ್ತಿ ಸ್ಪೆಂಡಿಂಗ್ ಜಾಸ್ತಿ ಇರೋದ್ರಿಂದ ಆದಾಯನ ಹೆಚ್ಚಿಸ್ಕೋಬೇಕಲ್ಲ, ಅದಕ್ಕೆ ಹೆಂಗೆ ಆದಾಯ ಹೆಚ್ಚಿಸ್ಕೋಬಹುದು ಈ ತರ ಯೋಚನೆ ಮಾಡ್ತಾ ಇದಾರೆ ಅವರು ಅಷ್ಟೇನೆ. ಅಂದ್ರೆ ಎಣ್ಣೆ ಮಾರಿ ಖಜಾನೆ ತುಂಬಿಸ್ಕೋದಂದಂಗ ಆಯ್ತು. ಟಾಪ್ ಪ್ರಯಾರಿಟಿ ಯಾವಾಗ್ಲೂ ನಾವು ಅಬಕಾರಿ ಮೂಲನೇ ಹೆಚ್ಚು, ಆಮೇಲೆ ಬೇರೆ ಇದನ್ನ ಮಾರಾಟ ಸುಂಕ ನೋಡ್ತೀವಿ. ಫಸ್ಟ್ ಅಬಕಾರಿ ಸುಂಕನೇ ತಾನೇ ನಾವು ಕರೋನಾ ಟೈಮ್ ಅಲ್ಲಿ ಆದ್ರೂ ಮೊದಲು ಆರಂಭವಾಗಿದ್ದ ಅವುಗಳೇ ಅಲ್ವಾ, ಅದಕ್ಕೋಸ್ಕರ ಓಪನ್ ಮಾಡಿಟ್ರಲ್ವಾ ಎಲ್ಲ ಒಂದು ಏನು ಎಲ್ಲ ಮದ್ಯದ ಅಂಗಡಿಗಳನ್ನ ಓಪನ್ ಮಾಡಿಟ್ರು ಮೇಡಮ್. ಹೌದು, ಬಾರ್ ಎಲ್ಲ ಓಪನ್ ಇರ್ಲಿಲ್ಲ ಮಲ್ಲಪ್ಪ, ಮದ್ಯದ ಅಂಗಡಿಗಳು ಮಾತ್ರ ಓಪನ್ ಆಯ್ತು ಮೇಡಮ್. ಇವಾಗ ಡಿಸೆಂಬರ್ ಆರಂಭ ಆಗಿದೆ, ನೀವು ಬರ್ತಾ ಇದ್ರೆ MG ರೋಡ್, ಬ್ರಿಗೇಡ್ ರೋಡ್ ತಗೊಂಡೋಗ್ಬಿಟ್ರಿ ತಕ್ಷಣನೇ ಮೇಡಮ್. ಲಿಂಕ್ ನೆಕ್ಸ್ಟ್ MG ರೋಡ್ ಇಲ್ಲ, ಆಬ್ವಿಯಸ್. ಯಾಕೆಂತ ಹೇಳಿದ್ರೆ ಡಿಸೆಂಬರ್ ಅಂತಿದ್ದಂಗೆನೆ ಇವಾಗ ನವೆಂಬರ್ ದೀಪಾವಳಿ ಮುಗಿದ್ಮೇಲೆ ನಮ್ಗೆ ಇನ್ನೇನು ಅಂತಾರ ಏನು ಹಬ್ಬಗಳ ಸೆಲೆಬ್ರೇಷನ್ ಇರಲ್ಲ. ಎಲ್ಲ ಇವಾಗಲೇ ಬೆಂಗಳೂರಿನ ತುಂಬಾ ಜಗಮಗಿಸುವ ಬಣ್ಣಗಳು ಮತ್ತೆ ನಕ್ಷತ್ರಗಳು ಶುರುವಾಗಿದೆ. ಸೊ ಕ್ರಿಸ್ಮಸ್ ಒಂದ್ ಕಡೆ ಚಳಿ ಇದೆ, ಒಂದ್ ಕಡೆ ಕ್ರಿಸ್ಮಸ್ ಸಡಗರ ಪ್ರಾರಂಭವಾಗಿದೆ. ಈ ಒಂದ್ ಸಂದರ್ಭದಲ್ಲಿ ಎಲ್ರಿಗೂ ಅನ್ಸೋದ್ ಸಹಜನೇ, MG ರೋಡ್ ಅಲ್ಲಿ ಹೆಂಗಿರ್ಬೋದು, ಬ್ರಿಗೇಡ್ ರೋಡ್ ಅಲ್ಲಿ ಹೆಂಗಿರ್ಬೋದು ಈ ಸರಿ ಸೆಲೆಬ್ರೇಷನ್ ಅಂತ. ಈಗಾಗ್ಲೇ ದೀಪಾಲಂಕಾರ ಶುರುವಾಗಿದೆ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ, MG ರೋಡ್ ಅಲ್ಲಿ, ಬ್ರಿಗೇಡ್ ರೋಡ್ ಅಲ್ಲಿ ಎಲ್ಲ ಈಗಾಗ್ಲೇ ದೀಪಾಲಂಕಾರ ಶುರುವಾಗಿದೆ. ಏನು ಈ ಸರಿಯ ವಿಶೇಷ ಸೆಲೆಬ್ರೇಷನ್ ಅಂತೆಲ್ಲ ನೀವು ಅನ್ಕೊಳ್ತಿದ್ದೀರಿ. ಆದ್ರೆ ಇಲ್ಲ ಮಲ್ಲಪ್ಪ, ಸರ್ಕಾರಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣ ಗೊತ್ತಲ್ಲ, 11 ಮಂದಿ ಸಾವಪ್ಪಿದ್ದು. ಹಾಗಾಗಿ ಸರ್ಕಾರ ಸ್ವಲ್ಪ ಹಿಂದೇಟ್ ಹಾಕ್ತಾ ಇದೆ, ಈ ಸರಿ ಮಾಡ್ಬೇಕೋ ಬೇಡ ಅಂತ ಹೇಳ್ಬಿಟ್ಟು. ಹಾಗಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ, GBA ಅಥಾರಿಟಿ ಮತ್ತೆ ಪೊಲೀಸ್ ಏನೋ ಅಧಿಕಾರಿಗಳು ಇವರ ಜೊತೆಗೆ ಸರ್ಕಾರದ ಮಾತುಕತೆ ನಡೀತಾ ಇದೆ. ಏನ್ ಮಾಡ್ಬೇಕು, ಹೇಗಿರ್ಬೇಕು ಈ ಒಂದು ಸಿದ್ಧತೆ ಅಂತೆಲ್ಲ ಹೇಳ್ಬೋದು. ಗೊತ್ತಿಲ್ಲ ಈ ಸರಿ ನಡೆಯುತ್ತೋ ನಡೆಯಲ್ವೋ, 50-50 ಇದೆ ಇನ್ನು ಚಾನ್ಸಸ್. ಆಮೇಲೆ ಹೆಣ್ಮಕ್ಳ ಸೇಫ್ಟಿ ಮುಖ್ಯ ಅಂತ ಹೇಳ್ಬಿಟ್ಟು, ಆಮೇಲೆ ಈಗಂತೂ ಅತಿ ಹೆಚ್ಚಿನ ಡ್ರಗ್ಸ್ ಏನು ಇದು ನಡೀತಾ ಇದೆ, ವ್ಯವಹಾರ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅದು ಒಂದು ಆತಂಕಕಾರಿ ವಿಷಯ ಇದೆ. ಸೊ ಈ ಎಲ್ಲಾ ಕಾರಣದಿಂದ ಈ ಸರಿ ಬಹುಶಃ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಕೈ ಮೀರಿ ಹೋಗ್ಬಾರ್ದು. ಇವೆಲ್ಲಕ್ಕಿಂತ ಮುಖ್ಯವಾಗಿ ಹೇಳಕ್ ಮರ್ತೆ, ಏನಪ್ಪಾ ಅಂತ ಹೇಳಿದ್ರೆ ಡೆಲ್ಲಿ ಬ್ಲಾಸ್ಟ್ ಆಗಿದೆ. ಹಾಗಾಗಿ ಬೆಂಗಳೂರಿನಲ್ಲೂ ಸೇಫ್ಟಿ ಕನ್ಸರ್ನ್ ಬರೋ ಚಾನ್ಸಸ್ ಇರುತ್ತೆ. ಎಚ್ಚರಿಕೆಯಿಂದ ಇರ್ಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಈಗಾಗ್ಲೇ ಎಲ್ಲಾ ರಾಜ್ಯಗಳಿಗೂ ಹೇಳಿದೆ, ಅದರಲ್ಲಿ ಬ್ಯಾಂಗ್ಳೂರ್ಗೂ ಹೇಳಿದೆ, ಕರ್ನಾಟಕ ಸರ್ಕಾರಕ್ಕೂ ಹೇಳಿದೆ. ಆಮೇಲೆ ಬೆಂಗಳೂರಿನ ಪ್ರಮುಖ ಆಚರಣೆ ಅಂತ ಹೇಳಿ ನೀವೇ ಇವಾಗ ನೋಡಿದ್ರೆ ಕಬ್ಬನ್ ಪಾರ್ಕ್ ಹೂಗಳ ಹಬ್ಬ ಅಂತ ಹೇಳಿ ಮಾಡಿದ್ರು. ಅಯ್ಯೋ ಜನ ಮರಳೋ ಜಾತ್ರೆ ಮರಳೋ ಅಂತಂದಂಗೆ ಮುಗಿಬಿದ್ದು ಹೋದ್ರಪ್ಪ ಜನ. ನಿಜ ಗಂಟೆಗಟ್ಲೆ ಟ್ರಾಫಿಕ್ ಜಾಮ್ ಸಾಕ್ಬೇಕಾಗೋಯ್ತು ಈ ಕಳೆದ 10 ದಿನಗಳಲ್ಲಿ. ಈಗ MG ರೋಡ್ ಹೇಳ್ತಾ ಇದ್ದಾರೆ, ಬಟ್ ಸರ್ಕಾರ ಅದಕ್ಕೋಸ್ಕರ ಈ ಡೆಲ್ಲಿ ಬ್ಲಾಸ್ಟ್ ಹಿನ್ನೆಲೆಯಲ್ಲಿ ಬಹಳ ಒಂಥರ ಮುನ್ನೆಚ್ಚರಿಕೆಯಿಂದ ಹೌದು ಮೇಡಮ್. ಈ ಲಾಸ್ಟ್ ಟೈಮ್ ಈ ನಮ್ಮ ಸುವರ್ಣಸೌಧಕ್ಕೂ ಕೂಡ ಎಚ್ಚರಿಕೆಯನ್ನ ನೀಡಿತ್ತು ಕೆಲವೊಂದು ಮೂಲಗಳಿಂದ, ಸ್ವಲ್ಪ ಹುಷಾರಾಗಿರಿ ಅಂತ ಹೇಳಿ. ಹೌದು, ಹಾಗಾಗಿ ಈ ಸರಿ ಏನು ಮಾಡ್ಬೇಕೋ ಬೇಡವೋ ಅಂತ ಅನ್ನೋದ್ರ ಬಗ್ಗೆ ಬಹುಶಃ ಬೆಳಗಾವಿ ಅಧಿವೇಶನದಿಂದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳೆಲ್ಲ ಹಿಂತಿರುಗಿದ ಮೇಲೆ ಎಲ್ಲ ಮತ್ತೆ ಕೂತ್ಕೊಂಡು ಒಂದು ಫೈನಲ್ ಡಿಸಿಷನ್ ಡಿಸ್ಕಸ್ ಮಾಡಿ 50-50 ಇದ್ದನ್ನ ಯಾವ ರೀತಿಯಾಗಿ ಖುಷಿ ಕೊಡ್ತಾರೋ ದುಃಖ ಕೊಡ್ತಾರೋ ನೋಡೋಣ. ತುಂಬಾ ಜನಗಳಿಗೆ ದುಃಖನೇ ಮೇಡಮ್ ಅದು. ನಿಮ್ಗೆಲ್ಲ ಯಂಗ್ಸ್ಟರ್ಸ್ಗೆಲ್ಲ ದುಃಖನೇ ಬಿಡ್ರಪ್ಪ. ಎಲ್ಲ ಇಲ್ಲಿಂದ ಅವತ್ತೇನ್ ಮೋಸ್ಟ್ಲಿ ಕಚೇರಿಗೆ ರಜಾ ಅನ್ಸುತ್ತೆ, ಚಕ್ಕರ್ ಹೊಡೆದ್ಬಿಟ್ಟು MG ರೋಡ್ ಅಂತ. ನಾನು ಆತರ ಇಲ್ಲ ಮೇಡಮ್, ನಾನು ಹಂಗೇನಿಲ್ಲ. ಇವಾಗ ಇದನ್ನೆಲ್ಲ ನೋಡ್ತಾ ಹೋದಂಗೆ ಮೇಡಮ್, ಇವಾಗ ನಾವು ಅಂತಾರಾಷ್ಟ್ರೀಯ ನೋಡೋದಾದ್ರೆ ಇಲ್ಲಿ ನೆತನ್ಯಾಹು ಮತ್ತೆ ಮೋದಿ ಅವರು ಒಂದು ಸಂಭಾಷಣೆ ಆರಂಭವಾಗಿದೆ ಮೇಡಮ್. ಮತ್ತೇನು ಹೊಸದಾಗಿ ಅದಕ್ಕಿಂತ ಮುಂಚೆ ನಮ್ ಇಂಡಿಯನ್ ಫಿಲ್ಮ್ಸ್ ನೋಡೋಣ. ನೀವು ಸ್ಟ್ರೇಟ್ ನಿಮಗೆ ಒಟ್ಟು ಟ್ರಂಪು ನೆತನ್ಯಾಹು ಹತ್ರ ಓಡ್ಬಿಡ್ಬೇಕಲ್ಲ, ಪುಟಿನ್ ಹತ್ರ ಹೋಗ್ಬಿಡ್ಬೇಕು. ಇಲ್ಲ ಮೇಡಮ್, ನೋಡ್ಕೊಳ್ಳೋಣ. ನಾವು ಅದಕ್ಕಿಂತ ಹೋಗೋಣ ಮೇಡಮ್. ಇಲ್ಲ, ನಾವು ಅದಕ್ಕಿಂತ ಮುಂಚೆ ಟಾಪ್ 10 ಯಾಕಂದ್ರೆ ಡಿಸೆಂಬರ್ ಅಲ್ಲಿ ಬಂದಿದೀವಿ, ಈಗ ಬರ್ಬೇಕಾಗಿರೋ ಚಿತ್ರಗಳೆಲ್ಲ ಬಂದ್ಬಿಟ್ಟಿದೆ. ಹಾಗಾಗಿ ಇನ್ಕ್ಲೂಡಿಂಗ್ ಡೆವಿಲ್, ತಾವು ಫಸ್ಟ್ ಶೋ ಹೋಗಿರೋದು ನಮಗೆಲ್ಲ ಗೊತ್ತಿದೆ ಆಯ್ತಾ. ನಿಮ್ ವಿವರ ಎಲ್ಲ ನಮಗೆ ಡೀಟೇಲ್ಸ್ ಬಂದ್ಬಿಟ್ಟಿದೆ. ಇರ್ಲಿ, ಈಗ ಕನ್ನಡ ಸಿನಿಮಾ ಅಲ್ಲ ಮೇಡಮ್, ಹೋಗ್ಲೇಬೇಕಾಗುತ್ತೆ, ಹೋಗ್ಬೇಕು. ಆದ್ರೆ ಡೆವಿಲ್ ಇರ್ಲಿ. ಈಗ ನಾವು ಫಸ್ಟ್ ಟಾಪ್ 10 ನೋಡೋಣ. ಯಾಕೆ ಅಂತ ಹೇಳಿದ್ರೆ
ದುರಂಧರ್ ಏನ್ ರಿಲೀಸ್ ಆಯ್ತಲ್ಲ ಕಳೆದ Okay, ಹೌದು, ಹೌದು ವಾರ, ನಿಜ ಗಲ್ಲಾ ಪೆಟ್ಟಿಗೆನ ಶೇಕ್ ಆಗ್ಬಿಟ್ಟಿದೆ. ಹೌದು, ಹೌದು madam. ಕಾಂತಾರ ಚಾಪ್ಟರ್ 1 ಆದ್ಮೇಲೆ ಹಾ, madam. ಫಸ್ಟ್ ಸಯಾರ ಅದಾದ್ಮೇಲೆ ಕಾಂತಾರ ಆದ್ಮೇಲೆ ಇಲ್ಲ ನರಸಿಂಹ ಯಾವ್ದು? ಹೌದು ಮೇಡಮ್. ಅದು ಅಷ್ಟೇ. ಸೊ ನೋಡೋಣ ಯಾವ್ಯಾವ ಚಿತ್ರಗಳು ಹೇಗೆ ಅಂತ ಒಂದು Okay, madam. ನಿಮ್ಗೂ ಖುಷಿ ಪಡಿಸ್ಬೇಕಲ್ಲಪ್ಪ ನಿಮ್ಗೆ. ನೋಡೋಣ madam. ಈ ಸರಿ ರೈತರು, ಆಮೇಲೆ ಏನದು ಉತ್ತರ ಕರ್ನಾಟಕದ ಪ್ರವಾಹ, ಹಾ, ಅಥಣಿ ಚಪ್ಪಲಿ, ಆಮೇಲೆ ಈಗ ಸಿನಿಮಾ ಸಿನಿಮಾ. ಮಾಡೋಣ ಬನ್ನಿ. ಓಕೆ ಮೇಡಮ್, ನೋಡ್ಕೊಂಡೇ ಬರೋಣ, ಒಂದಾದ್ಮೇಲೆ ಬರೋಣ. ಸೊ ಫಸ್ಟ್ ಟಾಪ್ ಇದು IMD ಇದ್ರ ಪ್ರಕಾರ ಹಾ, madam. ಯಾವ್ದು ಫಸ್ಟ್ IMD ಅಂದ್ರೆ ಏನಂತ ಹೇಳ್ಬೋದಾ ಮೇಡಮ್? ಅದೇ ಈ ಚಲನಚಿತ್ರಗಳ ಒಂದು ವ್ಯವಹಾರ Okay. ವಾಣಿಜ್ಯ ವಹಿವಾಟಿನ ಮೇಲೆ ಒಂದು ನಿಗಾ ವಹಿಸಿರುವಂತ ಒಂದು ಸಂಸ್ಥೆ. ಅದು. ಸೊ ಅವ್ರ ಹತ್ರ ಎಲ್ಲಾ ಲೆಕ್ಕಾಚಾರಗಳು ಪಕ್ಕಾ ಇರುತ್ತೆ. ಸೊ ಅದ್ರ ಪ್ರಕಾರ IMDI, ಸೊ ಅದ್ರ ಪ್ರಕಾರ ಕಾಂತಾರ ಚಾಪ್ಟರ್ 1 ಇದೆಯಲ್ಲ, ಹಾ, madam. ಇದು ಈ ಚಾಪ್ಟರ್ 1 ಬಜೆಟ್ ಬಂದು 130 ಕೋಟಿ ರೂಪಾಯಿ. 130 ಕೋಟಿ ರೂಪಾಯಿ ಹಾಕಿದ್ರು ಇವ್ರಿಗೆ ಬಂದಿರೋ ಇದು ಲಾಭ ಎಷ್ಟಪ್ಪ ಅಂತ ಹೇಳಿದ್ರೆ, ಆ ದೇಶಿ ಮಾರುಕಟ್ಟೆನಲ್ಲಿ 622.5 ಕೋಟಿ ರೂಪಾಯಿ. 130 ಕೋಟಿಯಲ್ಲಿ 622.5 ಕೋಟಿ ರೂಪಾಯಿ. ಇದು ಕೇವಲ ದೇಸಿ ಮಾರುಕಟ್ಟೆ. ಹೌದು ಮೇಡಮ್. ವರ್ಲ್ಡ್ ವೈಡ್ ಜಾಗತಿಕ ಮಾರುಕಟ್ಟೆನಲ್ಲಿ 851.4 ಕೋಟಿ. 853.4 ಕೋಟಿ. ಸೊ ಅದು ಆಮೇಲೆ ನಿಮ್ಗೆ ಗೊತ್ತಿರಬಹುದು, ಇದು ನಮ್ಮ ವಿಕಿ ಕೌಶಲ್ ಮತ್ತೆ ರಶ್ಮಿಕಾ ಮಂದಣ್ಣ ಅಭಿನಯದ ಛಾವ, ಎಲ್ಲರೂ ನೋಡಿರ್ತಾರೆ ಸಾಮಾನ್ಯ. ಸೊ ಈ ಛಾವ ಅಂತ ಹೇಳಿದ್ರೆ ಒಂಥರ ಮೈ ರೋಮಾಂಚನ ಅನ್ಸುತ್ತೆ. ರೋಮಾಂಚನ. ಅದು ಏನು ಸಂಭಾಜಿ ಮಹಾರಾಜ್ ಅವರ ಏನು ಜೀವನಗಾಥೆ ಇದೆ ಅದು ಅಂತ ಹೇಳಿದ್ರೆ, ಆ ಒಂದು ಚಿತ್ರ 150 ಕೋಟಿ ರೂಪಾಯಿ ಬಂಡವಾಳದಲ್ಲಿ ತಯಾರಾದ್ರೂ 604 ಕೋಟಿ ದೇಶದಲ್ಲಿ, 604.1 ಕೋಟಿ ನಮ್ಮ ದೇಶಿ ಮಾರುಕಟ್ಟೆನಲ್ಲಿ, ಜಾಗತಿಕ ಮಾರುಕಟ್ಟೆಯಲ್ಲಿ 808.7 ಕೋಟಿ. ಸೊ ಇದು ಗಳಿಸಿರೋದು. ಹಾಗೇನೆ ಸಯಾರ ಇದೆಯಲ್ಲ, ಅದು ಕೇವಲ 50 ಕೋಟಿ ಅದು ಬಜೆಟ್. 50 ಕೋಟಿ ಮೇಡಮ್. ಹೌದು, ಮೋಹಿತ್ ಸೂರ್ಯ ಅವ್ರದ್ದು ಎಲ್ಲ ಹೊಸಬ್ರು, ತುಂಬಾ ಚೆನ್ನಾಗಿದೆ ಮೂವಿ. ಇದು ಡೊಮೆಸ್ಟಿಕ್ ಮಾರುಕಟ್ಟೆ ಅಂದ್ರೆ ದೇಶಿ ಮಾರುಕಟ್ಟೆಯಲ್ಲಿ 334.2 ಕೋಟಿ ರೂಪಾಯಿ. 50 ಕೋಟಿಗೆ 334.2. ಆಮೇಲೆ ಜಾಗತಿಕ ಮಾರುಕಟ್ಟೆಯಲ್ಲಿ 575 ಕೋಟಿ ರೂಪಾಯಿ. 575 ಕೋಟಿ ರೂಪಾಯಿ ತಗೊಂಡಿದೆ. ಆಮೇಲೆ ಇದ್ರ ಮಧ್ಯ ಇವರದ್ದು ಯಾರದಪ್ಪ, ನಮ್ಮ ರಜನಿಕಾಂತ್ ಅವರದ್ದು, ಸ್ಟೈಲ್ ಕಿಂಗ್ ರಜನಿಕಾಂತ್ ಅವರದ್ದು ಚಿತ್ರ ಕೂಲಿ ಬರುತ್ತೆ. ಕೂಲಿ ಸಖತ್ ಸೌಂಡ್ ಮಾಡ್ತು. 350 ಕೋಟಿ ರೂಪಾಯಿ. ಅವ್ರದ್ದೆಲ್ಲ ದೊಡ್ಡ ಬಿಗ್ ಬಜೆಟ್. ಸೊ ಅವ್ರಿಗೆ ಒಂದು ಜಾಗತಿಕ ಮಾರುಕಟ್ಟೆನಲ್ಲಿ 516.7 ಕೋಟಿ ರೂಪಾಯಿ ಆದಾಯ. ಇದು ದೇಸಿ ಮಾರುಕಟ್ಟೆದು ಇನ್ನ ಕರೆಕ್ಟ್ ಆಗಿ ಸಿಕ್ಕಿಲ್ಲ. ಇದ್ರ ಮಧ್ಯ ಒಂದು ಚಿತ್ರ ಬರುತ್ತೆ, ಅದು ಯಾರಪ್ಪ ಅಂತ ಹೇಳಿದ್ರೆ ಹೃತಿಕ್ ರೋಷನ್ ಮತ್ತೆ ಜೂನಿಯರ್ NTR ಯಾವ್ದು ವಾರ್ 2. ಬಜೆಟ್ 400 ಕೋಟಿ. ಬಜೆಟ್ 400 ಕೋಟಿ. ಆದ್ರೆ ಅವರು ಡೊಮೆಸ್ಟಿಕ್ ಮಾರುಕಟ್ಟೆಯಲ್ಲಿ ತಗೊಂಡಿದ್ದೆಷ್ಟು ಗೊತ್ತಾ? 240 ಕೋಟಿ. ಜಾಗತಿಕ 360. ಸೊ ಅವ್ರು ಹಾಕಿದ್ದಕ್ಕೇನು ಅವ್ರಿಗೆ ಇದಾಗಿಲ್ಲ, ಫ್ಲಾಪ್ ಅಂತ ಕನ್ಸಿಡರ್ ಆಗಿದೆ. ಹಾಗಾಗಿ ಅದೇನ್ ಬೇಡ. ದೊಡ್ಡ ಮಟ್ಟದಲ್ಲಿ 5ನೇ ಚಿತ್ರ ಯಾವ್ದು ಅಂದ್ರೆ ನಿಮ್ಮೆಲ್ಲರ ಹೆಮ್ಮೆಯ ಯಾವ್ದಪ್ಪ ಅದು? ಮಹಾವತಾರ ನರಸಿಂಹ. ಮಹಾವತಾರ ನರಸಿಂಹ ಕೇವಲ 40 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ತಯಾರಾಗಿ ವಿಶ್ವಾದ್ಯಂತ ಅದು ಗಳಿಸಿದ್ದು 326.1 ಕೋಟಿ ರೂಪಾಯಿ. ಮತ್ತೆ ಇದು ಡೊಮೆಸ್ಟಿಕ್ ನಲ್ಲಿ ಅಂದ್ರೆ ದೇಶಿ ಮಾರುಕಟ್ಟೆಯಲ್ಲಿ 249.7. ಎಲ್ಲಾ ಮಕ್ಕಳು ನೋಡ್ಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ಒಂದು ಪುರಾಣ ಇತಿಹಾಸ, ನಾವು ಬೇರೆ ಬೇರೆ ದೇಶದನ್ನ, ರಾಬಿನ್ ಹುಡ್ ಇರ್ಬಹುದು, ಬೇರೆ ಇವ್ರದೆಲ್ಲ ಕಥೆಗಳನ್ನು ಪುರಾಣ ಇತಿಹಾಸವನ್ನ ನಾವು ತಿಳ್ಕೊಳ್ಬೇಕು. ನೆಕ್ಸ್ಟ್ ಮಲಯಾಳಂ ಚಿತ್ರ ಲೋಕ ಇದೆಯಲ್ಲ, ಇದು ನಂಗೆ ಕಲ್ಯಾಣಿ ಪ್ರಿಯದರ್ಶನ್ ನಂಗೆ ತುಂಬಾ ಇಷ್ಟದ ಆಕ್ಟ್ರೆಸ್. ಸೊ ಅವಳು ಒಂದು ನಟಿಸಿರುವಂತಹ ಚಿತ್ರ ಇದು ಲೋಕ ಚಾಪ್ಟರ್ 1 ಚಂದ್ರ. ಇದರಲ್ಲಿ
ಬಜೆಟ್ ಕೇವಲ 40 ಕೋಟಿ. ಸಾಮಾನ್ಯವಾಗಿ ಮಲಯಾಳಿ ಚಿತ್ರಗಳು ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ, ಬಟ್ ಒಳ್ಳೆ ಮಾರ್ಕೆಟ್ ಮಾಡ್ತವೆ ಅನ್ನಕ್ಕೆ ಜಾಗತಿಕ ಮಾರುಕಟ್ಟೆಯಲ್ಲಿ 302 ಕೋಟಿ ರೂಪಾಯಿ, ಡೊಮೆಸ್ಟಿಕ್ ಅಲ್ಲಿ 155.1 ಕೋಟಿ ರೂಪಾಯಿನ ಇವರು ಮಾಡಿದ್ದಾರೆ. ಇಲ್ಲ, ಇದು ತುಂಬಾ ಜಾಸ್ತಿ, ಯಾಕಂದ್ರೆ 40 ಕೋಟಿಯಲ್ಲಿ 155 ಕೋಟಿಯಲ್ಲಿ. ಆಮೇಲೆ ಇಡೀ ಮಲಯಾಳಂ ಸಿನಿಮಾದೆಲ್ಲ ಇದೊಂದು ರೆಕಾರ್ಡ್, 155 ಕೋಟಿ ಮಾಡಿರೋದು ದೇಶದಲ್ಲಿ. ಮತ್ತೆ ಅವ್ರು ಮಲಯಾಳಂ ಇದ್ರಲ್ಲೇ ಬಿಟ್ಟಿದ್ದಾರೆ ಇದನ್ನ. ಅವ್ರು ಇನ್ನೊಂದು ಮೇಡಮ್, ಜಾಸ್ತಿ ಖರ್ಚು ಮಾಡೋಕೆ ಹೋಗುದಿಲ್ಲ ಅವ್ರು, ಯಾವ್ದೇ ಮೂವಿ ಇರ್ಲಿ ಅವರು ಅಲ್ಲಿ ಲೋಕಲ್ ಆಗಿ ಮಾಡಕ್ಕೆ ಟ್ರೈ ಮಾಡ್ತಾರೆ ಅವರು. ಇನ್ನೊಂದು ಏತನ್ ಮಧ್ಯೆ ಅಕ್ಷಯ್ ಕುಮಾರ್, ಅಭಿಷೇಕ್ ಬಚ್ಚನ್ ಇವ್ರುಗಳ ಒಂದು ಹೌಸ್ಫುಲ್ 5 ಇದು ಬಂತಪ್ಪ, ಇದು ಮಾಮೂಲಿ, ಅದೇನಿಲ್ಲ. ಅವರು 190 ಕೋಟಿ ಹಾಕಿದ್ರು, ಆದ್ರೆ ಅವ್ರಿಗೆ 225 ಬಂತು, ಬಟ್ ಇದು ಆವರೇಜ್ ಅಲ್ಲಿ ಇದೆ ಇವರ ಒಂದಿದು. ಲಾಸ್ಟ್ ಅಲ್ಲಿ ಬಂತಲ್ಲ ಕಳೆದ ವಾರ ದುರಂಧರ್, ಇದು ಇಡೀ ಮಾರುಕಟ್ಟೆಯನ್ನ ಶೇಕ್ ಮಾಡಿದೆ. ಇದೇನಾದ್ರೂ ಕಾಂತಾರ ಚಾಪ್ಟರ್ 1 ಹಿಂದಿಕ್ಕುತ್ತಾ ಗೊತ್ತಿಲ್ಲ, ಯಾಕಂದ್ರೆ ಕೇವಲ ಒಂದೇ ವಾರದಲ್ಲಿ 200 ಕೋಟಿ ರೂಪಾಯಿನ ಇವ್ರು ಗಳಿಸಿದ್ದಾರೆ. ಬಹಳ ದೊಡ್ಡ ಸೌಂಡ್. ಏನು ಇವ್ರು ಮಹಾನ್ ಲಕ್ಕಿ ಪುಣ್ಯಾತ್ಮ ಯಾರು, ನಮ್ಮ ದೀಪಿಕಾ ಪಡ್ಕೋಣೆ ಹಸ್ಬೆಂಡ್ ಯಾರಪ್ಪ, ಅದು ರಣವೀರ್ ಸಿಂಗ್. ಇದು 250 ಕೋಟಿಯ ಒಂದು ಬಂಡವಾಳದ ಚಿತ್ರ. ವರ್ಲ್ಡ್ ವೈಡ್ ಅಲ್ಲಿ ಆಗ್ಲೇ 275 ಕೋಟಿ ಬಂದ್ಬಿಟ್ಟಿದೆ ವರ್ಲ್ಡ್ ವೈಡ್. ಇಲ್ಲ, ಒಂದೇ ವಾರದಲ್ಲಿ. ಆಮೇಲೆ ಇದು ಡೊಮೆಸ್ಟಿಕ್ ಮಾರುಕಟ್ಟೆಯಲ್ಲಿ ಅಂದ್ರೆ ದೇಶಿ ಮಾರುಕಟ್ಟೆಯಲ್ಲಿ 200 ಕೋಟಿ ಕ್ರಾಸ್ ಆಗೋಯ್ತು ಅಂತ ಹೇಳ್ಬಿಟ್ಟು ಅಂತ ನೋಡಿ. ಯಾವ ತರಹ ಅವ್ರ ಆಕ್ಟಿಂಗ್ ಎಕ್ಸಲೆಂಟ್ ಅಂತ ಹೇಳಿದ್ರೆ, ಒಂದು ಇವರು ಯಾರು ರಣವೀರ್ ಸಿಂಗ್ ನಟನೆ ಬಿಡಿ, ಆ ಮನುಷ್ಯ ಅದೇನು ಆವಾಹಿಸ್ಕೊಂಡ್ಬಿಡ್ತಾನೆ ಅಂತ ಅನ್ಸುತ್ತೆ. ಇನ್ನೊಂದು ಯಾರಪ್ಪ ಅಂತ ಹೇಳಿದ್ರೆ ಅಕ್ಷಯ್ ಖನ್ನಾ ಟಾಪ್ ಮೋಸ್ಟ್ ಆಕ್ಟರ್, ಒನ್ ಆಫ್ ದ ಟಾಪ್ ಮೋಸ್ಟ್ ಫೈನೆಸ್ಟ್ ಆಕ್ಟರ್ ಇನ್ ಇಂಡಿಯಾ ಅಂತ ಹೇಳ್ಬೋದು. ಅವರು ಸಿನಿಮಾದಿಂದ ಸಿನಿಮಾಗೆ ಅವರು ಏನು ಫೈನ್ ಟ್ಯೂನ್ ಆಗ್ತಿರೋದು ನೋಡಿದ್ರೆ ಬಹಳ ಖುಷಿ ಅಂತ ಅನ್ಸುತ್ತೆ. ತುಂಬಾ ಖುಷಿ. ಅವರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಇದು ಏನಪ್ಪಾ ಅಂತ ಹೇಳಿದ್ರೆ, ಒಬ್ಬ ಭಾರತದ ಬೇಹುಗಾರ್ ಅಂದ್ರೆ ಗೂಢಚಾರಿ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿಯ ಒಂದು ಕತೆ ಇದು. ಅಲ್ಲಿ ಹೋದಾಗ ಹೇಗಿರುತ್ತೆ ಅವರ ಒಂದು ಲೈವ್ ಸ್ಟೈಲ್ ಆಫ್ ಫಂಕ್ಷನಿಂಗ್ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ನೀವು ಮೂವಿ ನೋಡಿ ಅಂತ ಹೇಳಿ ಇನ್ನೂ ಕುತೂಹಲ ಹೆಚ್ಚು ಮಾಡ್ತಾ ಇದ್ದಾರೆ ಮೇಡಮ್. ಹಾಕಿದ್ದೀನಿ ಅಷ್ಟೇನೆ. ಬಟ್ ಏನಪ್ಪಾ ಅಂತ ಹೇಳಿದ್ರೆ, ಅದು ನಿಜವಾಗ್ಲೂ ಖುಷಿ ಕೊಡೋ ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಭಾರತೀಯ ಚಿತ್ರಗಳು ಇಷ್ಟು ಚೆನ್ನಾಗಿ ಓಡ್ತಿವೆ ಅಂತ ಅನ್ನೋದು ನಮ್ಮೆಲ್ಲರಿಗೂ ಒಂದು ಖುಷಿಯ ವಿಚಾರ ಮೇಡಮ್. ಆದ್ರೆ ಇದನ್ನ ನಾವು ಎಲ್ಲ ಒನ್ ಬೈ ನೋಡ್ತಾ ಬಂದಂಗ ಮೇಡಮ್, ಇಲ್ಲಿ ನಮಗೆ ಬಜೆಟ್ ನಾವ್ ಎಷ್ಟು ಬಜೆಟ್ ಹಾಕ್ತಿವಿ ಅನ್ನೋಕ್ಕಿಂತ ನಮ್ಮ ಕತೆ ಹೇಗಿರುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೌದು ಮೇಡಮ್, ಅದು ಕೂಡ ಅಷ್ಟೇನೆ. ಹೌದು ಮೇಡಮ್. ಇದಕ್ಕೆ ನಾವು ಬೆಸ್ಟ್ ಎಕ್ಸಾಂಪಲ್ ಮಲಯಾಳಂ ಮೂವಿ ಆಗಿರ್ಬಹುದು, ನರಸಿಂಹ ಮೂವಿ ಆಗಿರ್ಬಹುದು. ಆ ಒಂದು ಸ್ಟೋರಿ ಮತ್ತೆ ಅದ್ರಲ್ಲಿ ಸ್ಟೋರಿಯಲ್ಲಿ ಇರುವಂತವ್ರು ಅದನ್ನ ಯಾವ ರೀತಿಯಾಗಿ ವ್ಯಕ್ತಪಡಿಸ್ತಾರಲ್ಲ, ಅದ್ರ ಮೇಲೆ ಜನ ಅಲ್ಲಿ ಆಕರ್ಷಣೆ ಹೆಚ್ಚಾಗುತ್ತೆ ಅದ್ರ ಮೇಲೆ ಅಂತ. ನಾನು ನಿಮ್ಗೆ ಇವಾಗ ನೆಕ್ಸ್ಟ್ ನೀವು ಇಂಟರ್ನ್ಯಾಷನಲ್ ಹೋಗ್ಬಿಡ್ತೀರಿ, ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳ್ಬೇಕು. ಸಂಸತ್ ನಲ್ಲಿ ಒಂದು ಆಕ್ಷೇಪಾರ್ಹ ಒಂದು ಘಟನೆ ನಡೆದಿದೆ. ಅದು ಏನು ಅಂತ ಹೇಳಿದ್ರೆ, TMC ತೃಣಮೂಲ್ ಕಾಂಗ್ರೆಸ್ನ ಸಂಸದರಾಗಿರುವಂತಹ ಅವ್ರ ಹೆಸರೇನಪ್ಪ, ಸೌಗತಾ ರಾಯ್ ಅಂತ ಹೇಳಿ, ಇವರೇನು ಚಿಕ್ಕ ಕಾಲೇಜ್ ಅಲ್ಲ, ಏನು ಇವರೇನು ಯಂಗ್ MP ಏನಲ್ಲ, ಇವರು ಪ್ರೌಢರೇ. ಇವರು ಸಿಗರೆಟ್ ಸೇರ್ತಾ ಇದ್ರು ಪಾರ್ಲಿಮೆಂಟಿನ ಆವರಣದಲ್ಲಿ ಅನ್ನೋದು ಅಬ್ಜೆಕ್ಷನಬಲ್ ಒಂದು ಸಂಗತಿ. ಯಾಕೆ ಅಂತ ಹೇಳಿದ್ರೆ, ನಾವು ಇವಾಗ ನೀವು ಇಡೀ ದೇಶಕ್ಕೆ ಮಾದರಿಯಾಗಿರ್ಬೇಕಾದಂತವ್ರು ಜನಪ್ರತಿನಿಧಿಗಳು, ನೀವೇನೆ ಅಲ್ಲಿ ಸಿಗರೇಟ್ ಅದೇನ್ ದೊಡ್ಡ ವಿಷಯನಾ? ಎಲ್ಲಾ ಕಡೆ ಏನೋ ಡೆಲ್ಲಿ ವೆದರ್ ಅಷ್ಟ್ ಹಾಳಾಗಿದೆ, ಪೊಲ್ಯೂಷನ್ ಅಷ್ಟ್ ರಾಶಿ ಇದೆ, ಹಂಗ ನಾನು ಸಿಗರೇಟ್ ಸೇರ್ತಿದ್ದೀನಿ ಅಂತ ನೀವು ಖುಷಿ ಪಡ್ಬೇಕು ಅಂತಾರೆ. ಇನ್ಯಾವ ರೀತಿ ಇವರು ಎಷ್ಟು ಬಂಡ್ ಬಿದ್ದೋಯ್ತಾರೆ ಅಂತ ಹೇಳಿದ್ರೆ, ಕೆಳಗ್ ಬಿದ್ರು ಮೀಸ ಇದು ಆ ತರದ್ ಕತೆ. ಬೇರೆಯವ್ರಿಗೆ ಮಾದರಿ ಆಗಿರ್ಬೇಕು ಅವರೇ ಈ ತರ ಮಾತಾಡಿದ್ರೆ ಕೇಳ್ತಾರೆ ಸಂಸತ್ ನಲ್ಲಿ ಸಭಾಧ್ಯಕ್ಷರನ್ನ, ಅಧ್ಯಕ್ಷರೇ ನೀವು ಏನಾದ್ರು ಸಿಗರೇಟ್ ಸೇದಕ್ಕೆ ಸಿಗರೇಟ್ ಸೇದೋದಕ್ಕೆ ಅವಕಾಶ ಕೊಟ್ಟಿದ್ದೀರಾ? ಯಾಕೆ ಅಂತ ಹೇಳಿದ್ರೆ
ಯಾಕೆ ಅಂತ ಹೇಳಿದ್ರೆ ಅಂತ ಹೇಳಲ್ಲ, ಕೊಟ್ಟಿದ್ದೀರಾ ಅಂತಾರೆ. ಇಲ್ವಲ್ಲ ಯಾಕೆ ಅಂತಂತಾರೆ. ಅಂದ ತಕ್ಷಣನೇ ಇಲ್ಲ ಇಲ್ಲಿ ಸದಸ್ಯರು ಸೇರ್ತಾ ಇದಾರೆ ಸದನದಿಂದ ಜಸ್ಟ್ ಹೊರಗೆ. ಏ ಗಾಳಿ, ನಾನ್ ಹವಾ ಸೇವನೆ ಮಾಡ್ತಾ ಇದ್ದೀನಿ, ಐ ಆಮ್ ಎಂಜಾಯಿಂಗ್ ಅನ್ಬಿಟ್ಟು ಕೈನೇ ಹಿಂಗ್ ಹಿಡ್ಕೊಳ್ತಾರೆ ಅವರು. ಒಂದಿಬ್ರು ಸದಸ್ಯರು ಹಿಂಗೆ ಕೇಳಕ್ಕೆ ಪ್ರಶ್ನೆ ಮಾಡಕ್ ಹೋದಾಗ, ಇಬ್ರು ಮಂತ್ರಿಗಳು ಕೇಳಕ್ ಹೋದಾಗ ಗಿರಿರಾಜ್ ಸಿಂಗ್ ಮತ್ತೆ ಇನ್ನೊಬ್ರು ಅವಾಗ ಹಿಂಗ್ ಹಿಡ್ಕೊಳ್ತಾರೆ ಅದನ್ನ. ಏನ್ರಿ ಈ ಕಾಲೇಜ್ ಹುಡುಗರು ಮೇಸ್ಟ್ರುಗಳ ಕಡೆಗೆ ಸಿಕ್ಕ ಬಿದ್ದಾಗ ಮಾಡ್ತಾರಲ್ಲ ಕಳ್ತಾರ, ಇವ್ರು ಹಂಗೆ ಮಾಡ್ತಾರೆ. ಎಷ್ಟ್ ದೊಡ್ಡವರು ನಿಜ. ನಂಗೆ ಅಬ್ಬಾ ಇದು ಏನು ಈ ತರನ, ಇಷ್ಟು ಒಂದು ಅಂದವ್ರು ಯಾಕಪ್ಪ ಆರಾಮಾಗಿ ಏನೋ ಅವ್ರ ಊರಲ್ಲೇ ಇರ್ಬೋದು. ಯಾಕೆ ಪಾರ್ಲಿಮೆಂಟ್ ಅಲ್ಲಿ ಸಿಗರೇಟ್ ಸೇರ್ಕೊಂಡು ಎಲ್ಲಾ ಮೀಡಿಯಾದವ್ರಿಗೆ ಎಲ್ಲಾ ಕ್ಯಾಮ್ರಾದಲ್ಲೂ ಕ್ಯಾಪ್ಚರ್ ಆಗಿ ಅವ್ರ ಫೋಟೋಸ್ ಎಲ್ರಿಗೂ ಮುಜುಗ್ರ, ಅವ್ರ ಪಕ್ಷಕ್ಕೂ ಮುಜುಗ್ರ, ಪ್ರತಿಯೊಬ್ಬರಿಗೂ ಮುಜುಗ್ರ. ಈಗ ಸೂಚಿಸೋಕ್ ಹೋಗ್ತಿದ್ದಾರೆ ಅಂತ ಹಿಂಗೆಲ್ಲ ಮಾಡ್ಕೊಂಡು ನಮ್ಮ ಯುವಕರಿಗೆ ಆಗಿರ್ಬೋದು ಅದನ್ನ ಇದ್ ಮಾಡೋದ್ ಬೇರೆ. ಏನಪ್ಪಾ ಅಂತ ಹೇಳಿದ್ರೆ ಈ ಡೆಲ್ಲಿ ಪೊಲ್ಯೂಷನ್ ಎಷ್ಟೊಂದಿದೆ, ನಾನೇನ್ ಪೊಲ್ಯೂಷನ್ಗೆ ಏನು ಕಾಂಟ್ರಿಬ್ಯೂಟ್ ಮಾಡ್ತಿಲ್ಲ, ಈ ಏನಿದು ಮೊಂಡವಾದ. ಅದ್ ಏನ್ ತಪ್ಪಾಗಿದೆ ಅಲ್ಲ, ಅವ್ರಿಂದ ಏನ್ ತಪ್ಪಾಗಿದೆ, ಆಯ್ತು ಸರಿ ಮಾಡಲ್ಲ, ಅದಿಲ್ಲ ಇಲ್ಲ ಮೇಡಮ್, ಏನೋ ಮಾಡ್ಲಿ ಸಮರ್ಥಿಸ್ಕೋಕ್ ಹೋಗ್ಬಿಡ್ತಾರೆ ಅದನ್ನ ದೊಡ್ಡದಾಗಿ. ಈಗ ಆಯ್ತು, ಈಗ ನೀವು ವಿದೇಶಕ್ಕೆ ಹೋಗ್ಬೋದಾ ಮೇಡಮ್? ಇವಾಗ ಎಲ್ಲ ಸುತ್ತಾಡ್ಕೊಂಡ್ ಇಂಡಿಯಾ ಸುತ್ತಾಡಿದಾಯ್ತು. ಇವಾಗ ನೆತನ್ಯಾಹು ಮತ್ತೆ ಮೋದಿ ಅವ್ರ ನಡುವೆ ಒಂದು ಸಂಭಾಷಣೆ ನಡೀತಾ ಇದೆ ಮೇಡಮ್. ನಮ್ ಶುಭ ಕೇಳ್ದಂಗೆ ಟ್ರಂಪ್ ಪುಟಿನ್ ತರ್ತಿರೋದ್ರು, ಇಲ್ಲ ನೆತನ್ಯಾಹು ಅಂಡ್ ಮೋದಿ ಅಂತ ಇದ್ದೀರಾ. ಓಕೆ ಫೈನ್. ಮೋದಿಗೆ, ನಮ್ಮ ಪ್ರಧಾನ ಮಂತ್ರಿ ಮೋದಿಜಿ ಅವ್ರಿಗೆ ನೆತನ್ಯಾಹು ಯಾರು ಇಸ್ರೇಲಿನ ಪ್ರಧಾನಿ, ಇವರು ಕರೆ ಮಾಡ್ಬಿಟ್ಟು ಅದೇನೋ ಬಹುಶಃ ಪುಟಿನ್ ಬಂದ್ ಹೋದ್ಮೇಲೆನ ಬೆಳವಣಿಗೆ ಇದು. ಎಲ್ಲಾರ್ಗು ಒಂಥರ ಈಗ ಏನ್ ಹೇಳಿ ಒಂದ್ ಕುತೂಹಲ ಏನಾಗ್ತಾ ಇದೆ. ಹಾಗಾಗಿ ತುಂಬಾ ದಿನ ಆಗೋಗಿತ್ತಲ್ಲಪ್ಪ. ಇವಾಗ ನಾವೇ ಬಂದು ಬಂದವರಿಗೆ ತುಂಬಾ ದಿನ ಆದ್ರೆ ಒಂದ್ ಕರೆ ಮಾಡಿ ಏನ್ರಪ್ಪ ಹೆಂಗಿದ್ದೀರಾ ಇಲ್ವಲ್ಲ ಅಂತ ಕೇಳಿದ್ರೆ, ಹಂಗೆ ಇವರು ಕರೆ ಮಾಡ್ಬಿಟ್ಟು ನೀವು ಮಧ್ಯಪ್ರಾಚ್ಯದಲ್ಲಿ ವಿಶೇಷವಾಗಿ ಇಸ್ರೇಲ್ ಗಾಜಾ ಯುದ್ಧದ ಸಂದರ್ಭದಲ್ಲಿ ಶಾಂತಿ ಸ್ಥಾಪನೆಗೆ ತುಂಬಾ ನೀವು ಶ್ರಮಿಸಿದಿರಿ. ನೇರವಾಗಲ್ದೇ ಇದ್ರು ಇಂಡೈರೆಕ್ಟ್ ಆಗಿನೂ ತುಂಬಾ ಶ್ರಮಿಸಿದಿರಿ. ಸೊ ಧನ್ಯವಾದಗಳು. ಹೀಗೆ ನಿಮ್ಮ ಹತ್ರ ಮಾತಾಡೋಣ ಅನ್ಸ್ತು, ಅದಕ್ಕೆ ಅಂತ ಹೇಳ್ಬಿಟ್ಟು ಮಾತಾಡೋಣ. ಅಲ್ಲಿ ಒಬ್ರು ಶಾಂತಿ ಪ್ರಿಯರಿದ್ರು, ಅವ್ರಿಗೆ ಸಿಕ್ಕಾಪಟ್ಟೆ ಅಲ್ಲಿ ಹೊಟ್ಟೆಲೆಲ್ಲ ಬೆಂಕಿ ಬಿದ್ಬಿಟ್ರು ತಂಗಿದ್ರೆ. ನಮ್ಮ ಅಮೆರಿಕದ ಶಾಂತಿ ಪ್ರಿಯರು ನೀವ್ ಹೇಳದಾಗ್ಲ ಯಾರು ಶಾಂತಿ ಪ್ರಿಯರು ಅಂತ ಅಂತಿದ್ದಂಗೆ ಅವ್ರು ಬೆಂಕಿ ಬಿದ್ದೇನೆ ಅವ್ರೇನ್ ಮಾಡಿದಾರೆ, ಅಕ್ಕಿ ಸುಂಕನ ಹಾಕಿದಾರೆ, ಮತ್ತೆ ಹಾಕ್ತೀನಿ ಅಂತ ಬೆದರಿಸಿದ್ದಾರೆ. ಅದೊಂದು ಹೇಳಿ ಮೇಡಮ್, ಹೇಳಿ. ಲಾಸ್ಟ್ ಕೆಲವೇ ದಿನಗಳ ಹಿಂದೆ ಇವರು ರೈತರ ಜೊತೆ ಹಿಂಗೆ ಮಾತುಕತೆ ನಡೀತಾ ಇತ್ತು. ಅಕ್ಕಿ ಬೆಳೆಗಾರ ಇದ್ರು, ಅಂದ್ರೆ ಭತ್ತದ ಬೆಳೆಗಾರ. ಅವಾಗ ನಮ್ಗೆ ಭಾರತ, ಥೈಲ್ಯಾಂಡ್, ಚೀನಾ ಇಲ್ಲಿಂದೆಲ್ಲ ಅಕ್ಕಿ ಬಂದು ಡಂಪ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಬ್ರು ಲೇಡಿ ರೈತರು ಹೇಳ್ತಾರೆ. ಅವ್ರು ಹಾಗೆ ಹೇಳ್ತಿದ್ದಂಗೆನೆ ಇವರು ಹೌದಾ ಹಾಕ್ತಿವಿ ಟ್ಯಾಕ್ಸ್ ಬಿಡಿ ಅವ್ರ ಮೇಲೆ. ಅವ್ರ ಮಾತ್ರ ಏನ್ ಗೊತ್ತಾ, ಏನೋ ಈ ಮಕ್ಳು ಚಾಕ್ಲೇಟ್ ತಿನ್ನೋ ಮಕ್ಳಿಗೆ ಅಥವಾ ಕದ್ದು ಏನೋ ಫೋನ್ ಗೀನ್ ಬಳಸುವಂತ ಮಕ್ಳಿಗೆ ನೀವ್ ಮಾಡ್ತೀನಿ ಪನಿಷ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಿರಲ್ಲ, ಸ್ಟ್ಯಾಂಡ್ ಅಪ್ ಆನ್ ದ ಬೆಂಚ್ ಇನ್ನೊಂದು ಹೇಳ್ತಿದ್ರಲ್ಲ, ಇವಾಗ ಇವ್ರು ಆತರ ಹಾಕಿರಿ ಟ್ಯಾಕ್ಸ್ ಅವ್ರ ಮೇಲೆ ಅಂತ ಅನ್ಬಿಟ್ಟು ಅಂದಿದ್ದಾರೆ. ಅದೇ ಟ್ಯಾಕ್ಸ್ ಅಂತಿದ್ದಂಗೆ ಮೇಡಮ್, ಈಗ ಅಮೆರಿಕ ಆಯ್ತು, ಅಮೆರಿಕ ಅದು ಒಂಥರ ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು ಹೇಳ್ತಾನೆ ಮೇಡಮ್. ಈಗ ಅಮೆರಿಕ ಆದ್ಮೇಲೆ ಈಗ ಒಂದು ಮತ್ತೊಂದು 50% ಟ್ಯಾಕ್ಸ್ ಆಡ್ ಆಗ್ತಾ ಇದೆ ಮೇಡಮ್. ಯಾವ್ದ್ರಿಂದ ಗೊತ್ತಾಯ್ತಾ? ಮೆಕ್ಸಿಕೋ. ಆ ಮೇಡಮ್ ಅಷ್ಟೇನೆ, ಅವ್ರುನು ನಮ್ ಭಾರತದ ಮೇಲೆ ಅವ್ರಿಗೂ ಅಂತ ಅವ್ರ ಮಾರ್ಕೆಟ್ ಅಲ್ಲಿ ನಮ್ದು ಇದು ಏನೋ ಪ್ರಾಡಕ್ಟ್ಸ್ ತುಂಬಾ ಡಂಪ್ ಆಗ್ತಿದ್ಯಂತೆ. ಹಾಗಾಗಿ ನಮ್ ಮೇಲೆ ಅವರು ಏನೋ ಸುಂಕ ಹೇರ್ತಾರಂತೆ. ಹೇರ್ಲಿ ಬಿಡಿ. ಇವೆಲ್ಲಕ್ಕಿಂತ ಮಧ್ಯೆ ಇನ್ನೊಂದು ಹೇಳ್ಬೇಕಾಗಿರೋದಿದೆ. ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲ ನಿಮ್ಗೆ ಗೊತ್ತಿರ್ಬೋದು ಅಂತ ಅನ್ಕೊಳ್ತೀನಿ, ವೀಸಾ ಸಮಸ್ಯೆ ಬಗ್ಗೆ. ಅದೊಂದು ನಾನ್ ಕೇಳ್ಬೇಕು ಅನ್ಕೋತಿದ್ದೆ ಮೇಡಮ್. ಇದಾದ ತಕ್ಷಣ ಇದೇನ್ ಮೇಡಮ್ ಹೊಸದಾಗಿ ಹಿಂಗೂ ಇರುತ್ತಾ ಅಂತ ಅನ್ಸ್ಬಿಡ್ತು ನನಗೆ ಒಂದ್ಸಲ. ಯಾರು ಪ್ರೆಗ್ನೆಂಟ್ ಇದ್ದವ್ರು ಯಾರು ಅಮೆರಿಕಾಗೆ ಹೋಗಂಗಿಲ್ಲ ಅಂತ ಏನ್ ಮೇಡಮ್ ಹೊಸ ವಿಚಾರ? ಏನಪ್ಪಾ ಅಂತ ಹೇಳಿದ್ರೆ, ಇವ್ರು ನಮ್ಮಲ್ಲಿ ತುಂಬಾ ನಾಚಿಗೇಡಿನ ಸಂಗತಿ, ಅಸಹ್ಯ. ಇವ್ರು ಭಾರತೀಯರಂತ ಹೇಳ್ಕೊಳಕ್ ನಮಗೆ ಬೇಜಾರು. ಇವ್ರು ಬಸರಾದ್ರೆ ಸಾಕು ಅಮೆರಿಕಾಗ್ ಓಡಾಡ್ತಿದ್ರು ಬಾಣಂತನ, ಹೆರಿಗೆ ಮತ್ ಬಾಣಂತನ ಮಾಡಕ್ಕೆ. ಅದಕ್ಕಿಂತ ನಾಚಿಗೇಡಿ ಇನ್ನೊಂದೇನಿದೆ, ನಮ್ ದೇಶದಲ್ಲಿ ನಮ್ ಮಕ್ಳು ಹುಟ್ಟಬೇಕು ಅನ್ನೋ ಒಂದ್ ಇದಿಲ್ಲ ಅವ್ರಿಗೆ, ಏನು ಹೆಮ್ಮೆ ಇಲ್ಲ ಅವ್ರಿಗೆ. ಆಮೇಲೆ ಟೂರಿಸ್ಟ್ ವೀಸಾ ತಗೊಳ್ಳೋದಂತೆ,
ಅಲ್ಲಿ ಹೋಗೋದಂತೆ, ಬಸ್ರಿರೋ ಟೂರಿಸ್ಟ್ ವೀಸಾ ತಗೊಳ್ಳೋದು, ಅಲ್ಲಿ ಹೋಗೋದು, ಆಮೇಲೆ ಅಲ್ಲಿ ಡೆಲಿವರಿ. ಯಾಕೆಂದ್ರೆ ಸಿಟಿಸನ್ಶಿಪ್ಗೋಸ್ಕರ ಹುಟ್ಟೋ ಮಗು ಅಮೆರಿಕನ್ ಪ್ರಜೆ ಆಗ್ಲಿ ಅಂತ ಹೇಳ್ಬಿಟ್ಟಂತೆ. ಈಗ್ಲೇ ವಿದೇಶದಲ್ಲೆಲ್ಲ ನಮ್ಮ ಇಂಡಿಯನ್ಸ್ ನಲ್ಲಿ ಎಷ್ಟು ಹೊಡೆದಾಗ್ತಾ ಇದ್ದಾರೆ ನಿಮಗೆ ಗೊತ್ತು. ಏನೋ ಒಂಥರ ನಾವ್ ಶಾಂತಿ ಪ್ರಿಯರಾಗಿರೋದೇ ನಮ್ಗೊಂಥರ ಒಂದೊಂದ್ಸರಿ ಮುಳುವಾಗಿದೆಯೋ. ಹಂಗಿರುವಾಗ ಇವರು ಏನೋ ಅಲ್ಲಿ ಹೋಗಿ ಡೆಲಿವರಿ ಮಾಡಿಸ್ಕೊಳ್ಳೋ ಅಂತವ್ರು ಇದಾರಲ್ಲ ಟೂರಿಸ್ಟ್ ವೀಸಾದಲ್ಲಿ, ಸೊ ಅವರೆಲ್ಲ ನಮ್ಮ ದೇಶಕ್ಕೆ ಬರದೇ ಬೇಡ ಅಂತ ಹೇಳ್ಬಿಟ್ಟು ಯಾರು ನಮ್ಮ ಅಮೆರಿಕನ್ ಕಾನ್ಸುಲೇಟ್ ಇವಾಗ ಬಂದು ಎಚ್ಚರಿಕೆಯ ಸೂಚನೆಯನ್ನು ಕೊಟ್ಟಿದೆ. ಒಳ್ಳೇದೇನೆ ಬಿಡಿ, ಏನು ತಪ್ಪೇನೂ ಇಲ್ಲ. ಓಕೆ ಮೇಡಮ್, ಇವಾಗ ನಾವು ಅಂತಾರಾಷ್ಟ್ರೀಯ ಸುದ್ದಿನ ನೋಡಿದ್ವಿ. ಇವಾಗ ವಾರದ ಕತೆಗೆ ಬರೋದಾದ್ರೆ ನಾವು ವಾರದ ಕಥೆಯಲ್ಲಿ ಪ್ರತಿ ವಾರನೂ ಯಾರಾದ್ರೂ ಒಬ್ಬರನ್ನ ತಗೋತಾ ಇರ್ತೀವಿ. ಅದೇ ತರ ನಾವು ಈ ಸಲನೂ ಕೂಡ ಒಬ್ಬ ಮಹಿಳೆಯರನ್ನೇ ತಗೋತಾ ಇದ್ದೀವಿ. ನೀವು ಯಾವಾಗ್ಲೂ ಹೇಳ್ತಾ ಇದ್ರಿ ನೀವು ಸ್ವಲ್ಪ ಪುರುಷ ಪ್ರಧಾನ ಹಂಗೆ ಹಿಂಗೆ ಅಂತೇಳಿ. ನಾವು ಅದರಿಂದ ಈ ವಾರ ಕೂಡ ಮಹಿಳೆಯರನ್ನೇ ತಗೊಂಡ್ ಬಂದಿದ್ದೀನಿ ಮೇಡಮ್. ಮಹಿಳೆಯರಂದ್ರೆ ಇರ್ಲಿ ಮೇಡಮ್. ಈಗ ದೀಪಿಕಾ ಟಿ.ಸಿ ಕೇಳಿದ್ರ ಮೇಡಮ್ ಹೆಸರು? ಗೊತ್ತಿಲ್ಲದೆ ಏನು ಹೆಮ್ಮೆಯ ಕನ್ನಡತಿ ಪುಟ್ಟ ಹುಡುಗಿ. ಎಷ್ಟು ಖುಷಿ ಅಂತಂದ್ರೆ ಈ ಹುಡುಗಿ ಬಗ್ಗೆ ನೋಡಿದಿರಿ ಇಲ್ವೋ ಗೊತ್ತಿಲ್ಲ, ನಾನ್ ನೋಡಿದೀನಿ. ನೋಡಿದ್ದೀನಿ ಮೇಡಮ್, ನಾನೇ ಲಾಸ್ಟ್ ನೇರವಾಗಿ ಸಂದರ್ಶನ ಮಾಡ್ಕೊಂಬರಕ್ ಹೋಗಿದ್ದೆ ಮೇಡಮ್. ಬಟ್ ಅವಾಗ ನಮ್ಗೆ ತುಂಬಾ ದುಃಖ ಆಯ್ತು. ಏನಂದ್ರೆ ನಮ್ಮಲ್ಲಿ ಒಂದು ನಮ್ಮಲ್ಲಿ ಒಂದು ಫ್ರಾಂಚೈಸಿ IPL ಒಂದು ಫ್ರಾಂಚೈಸಿ ಗೆದ್ದಾಗ ನಾವು ಸಿಕ್ಕಾಪಟ್ಟೆಯಾಗಿ ಖುಷಿ ಪಡ್ತೀವಿ, ಅದನ್ನ ಎಂಜಾಯ್ ಮಾಡ್ತೀವಿ. ನಮ್ಮ ರಾಜ್ಯ ಸರ್ಕಾರ ಎಲ್ಲ ಮಂತ್ರಿಗಳು ಎಲ್ಲ ಹೋಗಿ ಅದೇನೋ ಒಂದು ದುರಂತ ಆಯ್ತು ಅದೆಲ್ಲ ಬೇರೆ, ಅಷ್ಟೆಲ್ಲ ದೊಡ್ಡದಾಗಿ ಮಾಡ್ತಾರೆ. ಆದ್ರೆ ಈ ನಮ್ಮ ವೈನತೆಯರು ವಿಶ್ವವನ್ನ ಗೆಲ್ಕೊಂಡ್ಬರ್ತಾರೆ, ವಿಶ್ವ ಕಪ್ನ ಗೆಲ್ಕೊಂಡ್ಬರ್ತಾರೆ. ಅವಾಗ ವಿಶ್ವ ಕಪ್ ಗೆದ್ಕೊಂಡ್ಬಂದಾಗ ಇಲ್ಲಿ ಬೆಂಗಳೂರಲ್ಲಿ ಯಾವುದೋ ಒಂದು ಖಾಸಗಿ ಹೋಟೆಲ್ ಕೇವಲ ಒಂದು ಡೊಳ್ಳು ಕುಣಿತ ಕೇವಲ ಅಂತಲ್ಲ, ಅದು ಒಂದು ನಮ್ಮ ನೀವು ಹೇಳ್ತಿರೋದು ಒಂದೇ ಒಂದು ಜಾನಪದ ಪ್ರಕಾರದಿಂದ ಅದೊಂದು ಮತ್ತೆ ಒಂದು ಸ್ಕೂಲ್ ಹುಡುಗರು ಬ್ಯಾಂಡ್ ಬಾರಿಸ್ತಾ ಬಂದಿದ್ರು. ಇಷ್ಟೇನಾ ನಾವು ವಿಶ್ವ ಗೆದ್ದವ್ರು, ಅದರಲ್ಲಿ ನಮ್ ಕನ್ನಡತಿ ನಾಯಕಿ ಆಗಿದ್ಲು, ಅವ್ರಿಗೆ ನಾವು ಇಷ್ಟೇನಾ ಇನ್ನೂ ಅದ್ದೂರಿಯಾಗಿ ವೆಲ್ಕಮ್ ಮಾಡ್ಬೋದಿತ್ತು ಅಂತ. ಕೋಟ್ಯಾಂತರ ರೂಪಾಯಿ ಆದಾಯ ಇರುವಂತಹ BCCI ಇದೆಯಲ್ಲ, ಫಸ್ಟ್ ಇವರು ಈ ತರಹದ ಒಂದು ತಂಡಗಳ ಬಗ್ಗೆ ಗಮನ ಹರಿಸ್ಬೇಕು. ಹೌದು ಮೇಡಮ್. ಯಾಕೆಂತ ಹೇಳಿದ್ರೆ ನಮ್ಮ ದೇಶವನ್ನ ಹೆಮ್ಮೆಯಾಗಿ ಒಂದು ರೂಪುಗೊಂಡಿರುವಂತಹ ಈ ದೃಷ್ಟಿ ವಿಶೇಷ ಚೇತನರು ಅಥವಾ ಅಂಧರು ಅಂತ ನಾವೇನ್ ಹೇಳ್ತೀವಿ, ಈಗ ನಾವು ಅದನ್ನ ದೃಷ್ಟಿ ವಿಶೇಷ ಚೇತನರು ಅಂತ ನಾವೇನ್ ಹೇಳ್ತೀವಿ, ಆ ಒಂದು ತಂಡದ ಹೆಣ್ಣು ಮಕ್ಕಳ ತಂಡದ ನಾಯಕಿಯಾಗಿರುವಂತಹ ದೀಪಿಕಾ ಟಿ.ಸಿ, ಇವ್ರ ಬಗ್ಗೆ ನಾವು ಮಾತಾಡೋಣ. ಬಟ್ BCCI ಇಂಥ ತಂಡಗಳಿಗೆ ಆಧಾರವಾಗಿ ನಿಲ್ಬೇಕು, ಆಧಾರ ಸ್ತಂಭವಾಗಿ ನಿಲ್ಬೇಕು, ಅವರಿಗೆ ಬೇಕಿರುವ ಎಲ್ಲವನ್ನೂ ಕೊಟ್ಟು. ಈಗ ಬಹುಶಃ ಮುಂದಿನ ದಿನಗಳಲ್ಲಿ ಆಗ್ಬಹುದು, ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ತಾರತಮ್ಯ ಇತ್ತು ಹೆಣ್ಮಕ್ಳಿಗೆ ಮತ್ತೆ ಪುರುಷರಿಗೆ. ಸೊ ಇದನ್ನ ಈಗ ಸರಿಪಡಿಸೋ ರೀತಿನಲ್ಲಿ ಕ್ರಮ ತಗೊಳ್ತಾ ಇದ್ದಾರೆ. ಬಹುಶಃ ಮುಂಬರುವ ದಿನಗಳಲ್ಲಿ ನಮ್ಮ ದೃಷ್ಟಿ ವಿಶೇಷ ಚೇತನರ ತಂಡಕ್ಕೂ ಕೂಡ ಈ ಒಂದು ಸವಲತ್ತುಗಳು ಮೇನ್ ಸ್ಟ್ರೀಮ್ ನಲ್ಲಿರುವಂತಹ ಒಂದು ಪ್ರಮುಖ ವಾಹಿನಿಯಲ್ಲಿ ಮುಖ್ಯ ವಾಹಿನಿಯಲ್ಲಿರುವಂತಹ ತಂಡಕ್ಕೆ ಏನಿದೆ ಸವಲತ್ತುಗಳು ಅದನ್ನ ಇವ್ರಿಗೂ, ಯಾಕೆಂದ್ರೆ ಆ ದೀಪಿಕಾ ಟಿ.ಸಿ ನೀವೇನ್ ಸಂದರ್ಶನ ಮಾಡಿದಿರಿ, ನಾನು ಅದನ್ನ ನೋಡ್ದೆ ಮಲ್ಲಪ್ಪ. ಆಕೆ ಹೇಳ್ತಾಳೆ, ನಮ್ಮ ತಂಡದಲ್ಲಿರುವ 16 ಮಂದಿಯ ಬದುಕು ದಾರುಣ, ಎಲ್ಲರೂ ಬಡ ಕುಟುಂಬದಿಂದ ಬಂದಿರೋರು ಅಂತ ಹೇಳಿ. ನನ್ಗೆ ಅದು ಇನ್ನೊಂದು ಬಹಳ ಒಂಥರ ಶಾಕ್ ಅಂತ ಅನ್ಸಿದೆ. ಏನ್ ಗೊತ್ತಾ, ಈ ನಾವು ಚೆನ್ನಾಗಿಲ್ಲ ಅಂತ ಹೇಳಿ ಹಣ್ಣನ್ನ ಏನ್ ಹೊರಗೆ ಹಾಕ್ಬಿಡ್ತೀವಲ್ಲ, ಈ ದೀಪಿಕಾ ಮತ್ತು ಅವರ ತಮ್ಮಂದಿರು ಆಯ್ದುಕೊಂಡು ಅದರಲ್ಲಿ ಕೊಳೆತ ಭಾಗವನ್ನೆಲ್ಲ ಕತ್ತರಿಸಿ ತೆಗೆದು ತಾವು ತಿನ್ನಬಹುದಾಗಿರುವಂತಹ ಒಂದ್ ಭಾಗವನ್ನ ತೊಳೆದು ಪಾಪ ಸೇವಿಸಿದ್ರೆ. ಯಾಕೆಂದ್ರೆ ಅವ್ರಿಗೆ ದೇ ಕಾಂಟ್ ಅಫೋರ್ಡ್ ಟು ಬೈ ಫ್ರೂಟ್ಸ್, ಅವ್ರಿಗೆ ಹಣ್ಣು ಖರೀದಿ ಮಾಡುವಷ್ಟು ಆರ್ಥಿಕ ಒಂದು ಮಟ್ಟ ಅವರ ಕುಟುಂಬದಲ್ಲಿ ಇಲ್ಲ. ಹಾಗಾಗಿ ಇವರು ಕೃಷಿ ಕಾರ್ಮಿಕರು, ಇವರು ಇದ್ದಿದ್ದು ತುಂಡು ಹೊಲ, ಸೊ ಅದರಿಂದ ಏನು ಇದಿಲ್ಲ ಅಂತ ಹೇಳಿ ಇವರು ಅಜ್ಜಿ ಮನೆಗೆ ಹೋಗಿ ಅಲ್ಲಿ ಅವರು ಕೃಷಿ ಕಾರ್ಮಿಕರಾಗಿ ಕೆಲಸ ಮಾಡ್ತಿರ್ತಾರೆ. ಬೆಳಗಾದ್ರೆ ಸಾಯಂಕಾಲ ಸಾಲಗಾರರ ಕಾಟ. ಕೊನೆಗೆ ಅವ್ರು ಹೇಗೆ ಅಂತ ಹೇಳಿದ್ರೆ ತಮ್ಮ ಮಕ್ಕಳನ್ನ ಭೇಟಿ ಮಾಡ್ಲಿಕ್ಕೆ, ಹೆಂಡತಿಯನ್ನ ಮತ್ತೆ ಮಕ್ಕಳನ್ನ ನೋಡೋ ಸಲುವಾಗಿ ರಾತ್ರಿ ಆದ್ಮೇಲೆ ಬರೋರಂತೆ, ಮಧ್ಯರಾತ್ರಿ ಊರವರೆಲ್ಲ ಮಲಗಿರುವಾಗ ಮೆಲ್ಲಗೆ ಬಂದು ಬಾಗಿಲು ತಟ್ಟಿ ಮನೆಗ್ ಬಂದು ಮಕ್ಕಳನ್ನ ಹೆಂಡತಿನ ಚೆನ್ನಾಗಿದ್ದೀರಾ ಎಲ್ಲ ಇದ್ದೀರಾ ಅಂತೆಲ್ಲ ಹೇಳಿ ಕಷ್ಟ ಸುಖ ವಿಚಾರಿಸ್ಕೊಂಡು ಹೋಗ್ಬಿಡುತ್ತೆ. ಇಲ್ಲಾಂದ್ರೆ ಸಾಲಗಾರ. ಕೃಷಿ ಮಾಡೋರ ಬದುಕೆ ಹಿಂಗೆ ಸಾಲ ಸಾಲ ಸಾಲ.
ಒಂದ್ ಕಡೆಯಿಂದ ತೆಗೆಯೋದು ಮತ್ತೊಂದ್ ಕಡೆ ಹಾಕೋದು ಮತ್ತದೇ ಸಾಲ. ಹೌದು, ಬಹಳ ದಾರುಣ ಇವರ ಬದುಕು. ಆಮೇಲೆ ಈ ಹುಡುಗಿ 1ರಿಂದ 4ರವರೆಗೂ ತರಗತಿ ತನ್ನ ಊರಿನಲ್ಲೇ ಸಾಮಾನ್ಯ ಮಾಮೂಲಿ ಶಾಲೆಯಲ್ಲೇ ಹೋಗ್ತಿರ್ತಾಳೆ. ಆಗ ಅಲ್ಲಿ ಆ ಮಕ್ಕಳು ಇವಳನ್ನ ಆಟಕ್ಕೆಲ್ಲ ಸೇರ್ಸ್ಕೊಳ್ಳೋದೇ ಇಲ್ವಂತೆ. ಏನಕ್ಕೆ ಅಂತ ಕೇಳಿದ್ರೆ ಹೇಳೋದಂತೆ, ನೀ ನಮ್ ಜೊತೆ ಬರ್ಬೇಡ, ನೀನು ಕಣ್ ಕಾಣಿಸಲ್ಲ, ನೀನ್ ಯಾಕೆ ಬರ್ತೀಯ ನಮ್ ಜೊತೆಗೆ, ನೀ ಬೇರೆ ಆಡ್ಕೋ ಹೋಗು ಅಂತ ಹೇಳಿ. ಇವಳಿಗೆ ಅಲ್ಲ ಇದು ದೇವ್ರು ಮಾಡಿರೋದು. ಇನ್ನೊಂದ್ ಹೇಳೋದ್ ಮರ್ತೆ, ಈ ಮಗು 5 ತಿಂಗಳವಳಿದ್ದಾಗ ಕೈ ಹೀಗೆ ಮಾಡುತ್ತಲ್ಲ ಮಕ್ಕಳು, ಈ ಕೈ ಬೆರಳಲ್ಲಿ ಉಗುರು ಕಣ್ಣಿನ ಪಾಪೆಗೆ ತಾಗಿ ಅದು ಗೀಟಾಗಿ ಆ ಹುಡುಗಿಯ ದೃಷ್ಟಿ ಹೋಗ್ಬಿಡುತ್ತೆ. ಹಾಗಾಗಿ ಈ ಹುಡುಗಿಗೆ ಬಹಳ ತುಂಬಾ ಕಡಿಮೆ ದೃಷ್ಟಿ ಇರೋದು. ಅಷ್ಟರಲ್ಲೇ ಇವಳು ಇಷ್ಟು ಕೆಲಸ ಮಾಡ್ತಾಳೆ. ಕಡಿಮೆ ದೃಷ್ಟಿಯಿಂದನೇ ನಮ್ಮ ಇಂಡಿಯಾ ಟೀಮ್ ಕ್ಯಾಪ್ಟನ್ ಆಗಿದ್ದಾಳೆ, ಕ್ರಿಕೆಟ್ ಟೀಮ್ ಇದ್ದು. ಮತ್ತೆ ಒಳ್ಳೆ ಬ್ಯಾಟರ್ ಇವಳು. ಈಗ 1ರಿಂದ 4ನೇ ತರಗತಿಲಿ ಹಾಗಾಗುತ್ತೆ. ಆಮೇಲೆ ಇವರೆಲ್ಲ ಹೇಳ್ತಿರೋದ್ ಕೇಳಿ ಇವಳು ಬೇಡ ನನಗೆ ಆ ಶಾಲೆ ಅಂತ ಹೇಳ್ತಾಳೆ. ಇವಳನ್ನ ಕುಣಿಗಲ್ ಶಾಲೆಗೆ ಕರ್ಕೊಂಡ್ಬರ್ತಾರೆ, ಸ್ವಾಮೀಜಿಗಳು ನಡೆಸುವಂತ ಶಾಲೆ. ಅಲ್ಲಿ ಮಾತ್ರ ಇವಳಿಗೆ ತುಂಬಾ ಒಳ್ಳೆಯ ಆಹಾರ, ಆಮೇಲೆ ಡ್ರೆಸ್ ಅಂತ ಹೇಳಿದ್ರೆ ವಸ್ತ್ರ ಎಲ್ಲ ಸಿಗುತ್ತೆ. ಅವಳು ಅಲ್ಲೇ ಕಂಡಿದ್ದಂತೆ. ಅವಳಿಗೆ ದಿನ ಊಟ ಕೊಟ್ಟಾಗ ಅವಳು ಒಂದು ತುತ್ತು ಹೀಗೆ ಕೈಯಲ್ಲಿ ಹಿಡಿದಾಗ್ಲೂ ತಮ್ಮಂದ್ರಿಗೆ ಊಟ ಇದೆಯೋ ಇಲ್ವೋ, ಆದ್ರೆ ನಾನು ಇಷ್ಟು ಒಳ್ಳೆ ಊಟ ಮಾಡ್ತಿದ್ದೀನಲ್ಲ ಅಂತ ಹೇಳಿ. ಪಾಪ ಎಂತ ಒಳ್ಳೆಯ ಅಂದ್ರೆ ಆ ಬಾಂಧವ್ಯ, ಆ ಒಂದು ಒಡ ಹುಟ್ಟಿದವರು, ಆ ವಾಂಚಲ್ಯ ಅಂತ ಹೇಳಿದ್ರೆ ಇದೇನೆ ಅಲ್ವಾ. ನನ್ನ ತಮ್ಮಂದ್ರು ಊಟ ಮಾಡ್ತಿದಾರೋ ಇಲ್ವೋ, ನನಗಿಂತ ಒಳ್ಳೆ ಊಟ ಸಿಕ್ಬಿಟ್ಟಿದೆಯಲ್ಲ ಅಂತ ಹೇಳಿ ಕಣ್ಣೀರ್ ಹಾಕೊಂಡೇ ಊಟ ಮಾಡ್ತಿದ್ಲಂತೆ. ಆಮೇಲೆ ಆ ನಂತರ ಅವಳು 7ನೇ ತರಗತಿ ನಂತರ ಅವಳು ಮೈಸೂರಿನ ರಂಗರಾವ್ ಅಂದ್ರೆ ಸೈಕಲ್ ಬ್ರ್ಯಾಂಡ್ ಅವರು ಏನು ನಡೆಸ್ತಾರೆ, ರಂಗರಾವ್ ಸ್ಮಾರಕ ಅಂಧರ ಶಾಲೆ ಏನಿದೆ ಅಲ್ಲಿ ಸೇರ್ಕೋತಾಳೆ. ಅದು ವಿಶೇಷ ಶಾಲೆ. ಅಲ್ಲಿ ಅವರಲ್ಲಿರುವಂತಹ ಕೌಶಲವನ್ನ ಹೊರತೆಗೆಯೋದಿಕ್ಕೆ ಮತ್ತು ಅವ್ರಿಗೆ ಮನೋಲ್ಲಾಸಕ್ಕೋಸ್ಕರ ಕ್ರೀಡೆಯನ್ನ ಆಡಿಸೋದು ಇವೆಲ್ಲವನ್ನು ಉತ್ತೇಜಿಸಲಾಗುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಅವಳಲ್ಲಿ ಕ್ರಿಕೆಟಿನಲ್ಲಿ ಒಲವಿರೋದು ಮತ್ತೆ ಅವಳಿಗೆ ಅದಕ್ಕೆ ತಕ್ಕಂತ ಕೌಶಲ ಎಲ್ಲ ಇದೆ ಅನ್ನೋದನ್ನ ಗಮನಿಸ್ತಾರೆ, ಬ್ಯಾಟಿಂಗ್ ಕೌಶಲ ಇರೋದನ್ನೆಲ್ಲ. ಆಗ ಅವಳಿಗೆ ಅದರಲ್ಲೇ ತರಬೇತಿ ಕೊಡಿಸ್ತಾರೆ. ಸೊ ಅವಳು ತರಬೇತಿ ಪಡೆದ ಹುಡುಗಿ 2018ರಲ್ಲಿ ಕ್ರಿಕೆಟ್ ರಂಗಕ್ಕೆ ಅಧಿಕೃತವಾಗಿ ಪದಾರ್ಪಣೆ ಮಾಡ್ತಾಳೆ. ಅದಾದ ನಂತರ ಈ ಹುಡುಗಿ ಹಿಂತಿರುಗಿ ನೋಡಿದ್ದಿಲ್ಲ. ಹುಡುಗಿ ಸಮರ್ಥನಂ ಟ್ರಸ್ಟ್ ನವ್ರು ಏನಿದ್ದಾರೆ ಅವರು ಅಷ್ಟೇನೆ ಬೆನ್ನೆಲುಬಾಗಿ ನಿಂತ್ಕೋತಾರೆ. ಇವಳಿಗೆ ಬೇಕಿರೋದನ್ನೆಲ್ಲ ಕೊಡಿಸ್ತಾರೆ. ಇವಳಿಗೆ ಯಾವ ತರಬೇತಿ ಬೇಕು ಎಲ್ಲ ಕೊಡಿಸಿ ಅವಳನ್ನ ಮೇನ್ ಸ್ಟ್ರೀಮ್ಗೆ ಅಂತ ಹೇಳಿದ್ರೆ ಕ್ರಿಕೆಟ್ಗೆ ಕರ್ಕೊಂಡು ಬರ್ತಾರೆ. ಸೊ ಇವಳ ಆಟದ ವೈಖರಿಯಿಂದಲೇ ಇವಳು ಯಾವ ಇನ್ಫ್ಲೂಯೆನ್ಸ್ ಇಂದ ಅಥವಾ ಯಾವ ಊರಿನವಳು ಅಥವಾ ಇಂಥವ್ರ ಮಗಳು ಅಂತಲ್ಲ, ಇವಳು ಕ್ರಿಕೆಟ್ ತಂಡದ ಅಂದ್ರೆ ವಿಶೇಷ ಚೇತನರ ಕ್ರಿಕೆಟ್ ತಂಡದ ನಾಯಕಿಯಾಗಿದ್ದು ಇವಳು ತನ್ನ ಸಾಮರ್ಥ್ಯದಿಂದ ಕ್ರೀಡಾ ಸಾಮರ್ಥ್ಯದಿಂದ ಆಮೇಲೆ ಅವಳು ಅದನ್ನ ಫೇಲು ಮಾಡಿಲ್ಲ. ಅವಳು ನಮ್ಮ ನಿರೀಕ್ಷೆಯನ್ನು ಅವಳೆಲ್ಲೂ ಹುಸಿಗೊಳಿಸಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಸರಿಯ ವಿಶ್ವಕಪ್ ನಲ್ಲಿ ಇಂಡಿಯಾ ಗೆಲ್ಲೋದಕ್ಕೆ ಇವಳು ಪ್ರಮುಖ ಕಾರಣ. ರೀಸನ್ ಏನು ಅಂತ ಹೇಳಿದ್ರೆ ಈ ಆಸ್ಟ್ರೇಲಿಯಾ ಬಲಿಷ್ಠ ತಂಡ. ಸೊ ಎಲ್ಲಾದ್ರಲ್ಲೂ ಆಸ್ಟ್ರೇಲಿಯಾ ಬಲಿಷ್ಠ. ಸೊ ಇದ್ರಲ್ಲೂ ಅಷ್ಟೇ ಆಸ್ಟ್ರೇಲಿಯಾ ಬಲಿಷ್ಠ ತಂಡ ಅವರನ್ನ ಬಗ್ಗು ಬಡಿಯೋಕೆ ಇವಳು ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ 56 ಬಾಲಲ್ಲಿ 91 ಬೀಸಿ ಹೊಡೆದಾಕ್ಬಿಡ್ತಾಳೆ. ಸ್ಫೋಟಕ ಬ್ಯಾಟರ್ ಇವಳು. ಸೊ ಇವಳ ಬ್ಯಾಟಿಂಗ್ ನಿಂದಾಗಿ ಅವತ್ ನಾವು ಆಸ್ಟ್ರೇಲಿಯಾನ ಬಗ್ಗು ಬಡದಿದ್ದಕ್ಕೆ ನಾವು ಕೊನೆಗೆ ನ್ಯೂಜಿಲೆಂಡ್ ಇವ್ರನ್ನೆಲ್ಲ ದಾಟ್ಕೊಂಡು ನೇಪಾಳದ ವಿರುದ್ಧ ದಾರಿ ಸುಗಮ ನಮ್ಗೆ. ನಾವು ಆಮೇಲೆ ಫೈನಲ್ ತಲುಪಿದ್ವಿ ಅಲ್ಲಿ ನೇಪಾಳದ ವಿರುದ್ಧ ಆಡೋದಕ್ಕೆ. ನೇಪಾಳದ ವಿರುದ್ಧನೂ ಅಷ್ಟೇ ಒಳ್ಳೆಯ ಒಂದು ಪಂದ್ಯ, ಅದು ತುಂಬಾ ಚೆನ್ನಾಗಿ ನಡೀತು. ಒಳ್ಳೆ ಹೋರಾಟ ಕೊಟ್ರು, ನಾವು ಗೆದ್ವಿ. ಅಂದ್ರೆ ಒಂಥರ ಅನ್ಬಿಲೀವಬಲ್. ಇದು ಫಸ್ಟ್ ವರ್ಲ್ಡ್ T20 ಯಾರದಪ್ಪ ಅಂತಂದ್ರೆ ವಿಶೇಷ ಚೇತನರದ್ದು, ದೃಷ್ಟಿ ವಿಶೇಷ ಚೇತನರದ್ದು. ಸೊ ಈ ಒಂದು ಪಂದ್ಯವನ್ನ ಭಾರತದ ಹೆಣ್ಮಕ್ಳು ಗೆದ್ಕೊಂಡು ಬಂದ್ರು. ಅಲ್ಲಿ ವರ್ಲ್ಡ್ ಕಪ್ ಹಿಡಿದು ಬಂದ್ರಲ್ಲ ಪ್ರಧಾನಿ ಮೋದಿ ಅವರು ಇವರಿಗೆ ಒಂದು ಸತ್ಕಾರ ಕೂಟವನ್ನು ರಾಷ್ಟ್ರಪತಿ ಮುರ್ಮು ಅವರು ಅಷ್ಟೇ ಬೆನ್ತಟ್ಟಿದ್ದಾರೆ. ತುಂಬಾ ಖುಷಿಯ ವಿಷಯ. ಯಾಕೆ ಅಂತ ಹೇಳಿದ್ರೆ ಇದನ್ನ BCCI ಮಾಡ್ಬೇಕಿತ್ತು.
BCCI ಮಾಡ್ಲಿಲ್ಲ, ನನ್ಗೆ ಇದುವರೆಗೂ ಮಾಡಿಲ್ಲ. ನಂಗೆ ಬಹಳ ಬೇಸರ ಇದೆ ಇದ್ರ ಬಗ್ಗೆ. ನಮ್ಮ ಚಿನ್ಸ್ವಾಮಿ ಸ್ಟೇಡಿಯಂ ನಲ್ಲಿ ಇವರಿಗೆ ಅದ್ರ ಕಡೆಯಿಂದ ಮಾಡ್ಬೋದಿತ್ತು, KSCA ಇಂದ ಇವಳಿಗೆ ಸನ್ಮಾನ ಮಾಡಬಹುದು. ಇವರೆಲ್ಲ ಎಲೆಕ್ಷನ್ ಅಲ್ಲೇ ಬಿಸಿ ಇದ್ದಾರೆ. ಯಾವಾಗ ಇಂಥ ಕ್ರೀಡಾ ಪ್ರತಿಭೆಗಳನ್ನ ಗುರುತಿಸಿ ಇವ್ರಿಗೆ ಒಂದು ಬೆನ್ತಟ್ಟಿ ಇವ್ರಿಗೆ ಪ್ರೋತ್ಸಾಹಿಸೋದು. ಆ ಹುಡುಗಿ ಹೇಳ್ತಾಳೆ ತನ್ನ ಸಂದರ್ಶನದಲ್ಲಿ, ಏನಪ್ಪಾ ಅಂತ ಹೇಳಿದ್ರೆ, ನಾವು 16 ಮಂದಿನೂ ಬಹಳ ಬಡ ಕುಟುಂಬದ ಹಿನ್ನೆಲೆಯವರು, ದಯಮಾಡಿ ನಮ್ಗೆ ಸಪೋರ್ಟ್ ಕೊಡಿ, ನಮಗ್ ಬೇಕು. ಆಮೇಲೆ ಕ್ಯಾಬಿ ಅಂತ ಹೇಳಿದ್ರೆ ಕ್ರಿಕೆಟ್ ಫಾರ್ ಅದೇ ಈ ತರ ಬ್ಲೈಂಡ್ಸ್, ಇವ್ರಿಗೆ ಏನು ಕ್ರಿಕೆಟ್ ಅಸೋಸಿಯೇಷನ್ ಏನಿದೆ ಅಲ್ಲ, ಇವರು ನಮ್ಗೆ ಇವಾಗ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ. ನಾವು ಅಷ್ಟೇ ಏನಪ್ಪಾ, ಈ ಸ್ಮೃತಿ ಮಂದಾನ ಮತ್ತೆ ಹರ್ಮನ್ ಪ್ರೀತ್ ಕೌರ್ ಇವರನ್ನೇ ನಾವು ಆದರ್ಶವಾಗಿ ಇಟ್ಕೊಂಡು ಬಂದಿರೋರು. ನಮಗೆ ತುಂಬಾ ಖುಷಿ ಇದೆ, ನಮ್ಗೆ ಇಷ್ಟಾದ್ರೂ ಅವಕಾಶ ಸಿಕ್ಕಿದೆಯಲ್ಲ ಅಂತ. ಈ ತರ ನಮ್ಮ ದೇಶದಲ್ಲಿ ಬೇಕಾದಷ್ಟು ಪ್ರತಿಭೆಗಳಿದೆ, ದಯವಿಟ್ಟು ಅವರನ್ನು ಗುರುತಿಸಿ ಅವ್ರಿಗೆ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾರೆ. ಇವ್ರನ್ನ ಈ ಇದ್ರದ್ದು ಫೈನಲ್ಸ್ ಪಂದ್ಯ ಐತಲ್ಲ, ವಿಶ್ವಕಪ್ ನಮ್ಮ ಹೆಣ್ಮಕ್ಳದ್ದು ಫೈನಲ್ ಪಂದ್ಯ ಐತಲ್ಲ ಮುಂಬೈನಲ್ಲಿ, ಆಗ ಇವ್ರು ಕೂತಿದ್ರು, ಈ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡೋಗಿ ಫೀಲ್ ಮಾಡಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಸ್ಟೇಡಿಯಂ ಮ್ಯಾಚ್ ನೋಡೋದಕ್ಕೆ, ಫೈನಲ್ ಪಂದ್ಯ ನೋಡೋದಕ್ಕೆ ಕೂತಿದ್ರಂತೆ. ಇವರ ಪಂದ್ಯ ನೋಡಿ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ, ನಾವು ಇದೇ ತರನೇ ಆಡ್ಬಿಟ್ಟು ಗೆಲ್ಬೇಕು, ನಾವು ಕಪ್ ಎತ್ತಬೇಕು ಅಂತ ಹೇಳ್ಬಿಟ್ಟು ಅವತ್ತು ಅವ್ರು ಡಿಸೈಡ್ ಮಾಡಿದ್ದು ಶ್ರೀಲಂಕಾದಲ್ಲಿ ಅದನ್ನ ಕಾರ್ಯರೂಪಗೊಳಿಸೇ ಬಿಟ್ರು. ಹೆಮ್ಮೆಯ ಪುತ್ರಿಯರು ಇವರೆಲ್ಲ. ಅದರಲ್ಲೂ ನಮ್ಮ ದೀಪಿಕಾ TC ಅಂತೂ ನಮ್ಮ ಹೆಮ್ಮೆಯ ಕನ್ನಡತಿ ಅಂತ ಹೇಳ್ಬಿಟ್ಟು ಹೇಳ್ಬಹುದು. 2-3 ಜನದವರೆಗೂ ಆ ಒಂದು ಟೀಮ್ ಅಲ್ಲಿ ನಮ್ಮ ಕನ್ನಡಿಗರ ಇದ್ರು, ಅದೊಂದು ದೊಡ್ಡ ಹೆಮ್ಮೆಯ ಸಂಗತಿ. ಆದ್ರೆ ಅವತ್ತವರು ಆ ಒಂದು ದೀಪಿಕಾ ಅವರು ಆ ಸಂದರ್ಶನ ನೀಡ್ತಾ ಹೇಳ್ತಾರೆ, ಮೇಡಮ್ ನಮ್ಗೆ ದುಡ್ಡು ಕಾಸು ಏನ್ ಕೊಡ್ಬೇಡಿ, ನಮ್ಮಲ್ಲಿರೋ ಪ್ರತಿಯೊಬ್ಬರಿಗೂ ಒಂದೊಂದು ಕೆಲಸ ಕೊಡಿ, ನಮ್ಗೆ ಒಂದ್ ಕೆಲಸ ಕೊಡಿ, ನಾವ್ ಏನಾದ್ರು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಮೇಡಮ್. ಅದು ಅಳ್ತಾ ಹೇಳ್ತಾರೆ, ನನ್ನ ಟೀಮ್ ಅಲ್ಲಿರೋ ಪ್ರತಿಯೊಬ್ರು ಕೂಡ ನಾವು ಕಷ್ಟದಲ್ಲಿದ್ದೀವಿ, ನಮ್ಮೆಲ್ಲರಿಗೂ ಒಂದೊಂದು ಕೆಲಸ ಕೊಡಿ ಅಂತ ಹೇಳ್ತಾರೆ. ಬೇಕು, ಕೊಡ್ಬೇಕು. ಅದಕ್ಕೆ ನಾ ಹೇಳಿದ್ದು, ಇವಾಗ ಕರ್ನಾಟಕ ಸರ್ಕಾರ ಬೇರೆಯವ್ರಿಗೆಲ್ಲ ಇದು ಅವಾರ್ಡ್ ಅನೌನ್ಸ್ ಮಾಡ್ತಾರೆ. ಆಯಾ ಹೆಣ್ಮಕ್ಳು 16 ಜನ ಏನಿದ್ದಾರೆ ಅವ್ರವ್ರಿಗೆ ಅವ್ರವ್ರ ರಾಜ್ಯ ಸರ್ಕಾರಗಳು ಖಂಡಿತ ಕೊಡ್ಬೇಕು. ಒಂದ್ ಸೈಟ್ ಕೊಡಿ ಅಂತವ್ರಿಗೆ, ನಿಜವಾಗ್ಲೂ ಅಂತವ್ರಿಗೊಂದು ಉದ್ಯೋಗ ಕೊಡಿ. ಹೌದು ಮೇಡಮ್, ಅಂತ ಉದ್ಯೋಗ ಕೊಟ್ಟು ಪ್ರೋತ್ಸಾಹಿಸ್ಬೇಕು. ನಾವು ಪ್ರೋತ್ಸಾಹಿಸೋದ್ರಿಂದನೇ ಮತ್ತೊಬ್ರು ಈ ಒಂದು ಇದನ್ನೆಲ್ಲ ಬಯಸ್ಕೊಂಡು ನಾವು ಮುಂದೆ ಎಲ್ಲ ಒಂದ್ ದಿನ ಇವ್ರ ತರ ಆಗ್ಬಹುದು ಅಂತ ಬರೋಕ್ ಸಾಧ್ಯ ಆಗೋದು. ವೀಕ್ಷಕರೇ, ಇದಾಗಿತ್ತು ಈ ವಾರದ ಸುದ್ದಿಗಳು ಮತ್ತು ವಾರದ ಕತೆ. ಮತ್ತೆ ಯಾವಾಗ್ಲೂ ನೋಡ್ತಾ ಇರಿ, ಮತ್ತೆ ಬರ್ತೀವಿ. ನಮಸ್ಕಾರ ಮೇಡಮ್, ತಮಗೂ ಕೂಡ ತುಂಬಾ ಧನ್ಯವಾದಗಳು. ನಮಸ್ಕಾರ. ಒಂದು ಲೈನ್ ಹೇಳಬೇಕು ದೀಪಿಕಾ ಅದ್ರಲ್ಲಿ, ಏನಂತ ಹೇಳಿದ್ರೆ, ಪರಿಶ್ರಮ ಕೇವಲ ಆಟದಲ್ಲಿ ಇಷ್ಟಲ್ಲ, ಜೀವನದಲ್ಲೂ ಮಾಡಿ ನಿಮ್ಮನ್ನ ಯಾವುದೋ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ಪ್ರಧಾನಮಂತ್ರಿ ಹೇಳ್ತಾರೆ. ಅದನ್ನ ಈ ಹೆಣ್ಮಕ್ಳಿಗೆ ಪ್ರಧಾನಮಂತ್ರಿ ಮೋದಿ ಅವರು ಏನ್ ಸತ್ಕಾರ ಕೂಟ ಇಟ್ಕೊಂಡಿರ್ತಾರೆ, ಅದರಲ್ಲಿ ಪ್ರಧಾನಮಂತ್ರಿ ಎಲ್ರಿಗೂ ಬಾಯಿಗೆ ಲಡ್ಡು ತಿನ್ನಿಸ್ತಾರೆ, ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾರೆ, ಹ್ಯಾಂಡ್ ಶೇಕ್ ಮಾಡ್ತಾರೆ. ಅವ್ರಿಗೆ ಎಷ್ಟು ಥ್ರಿಲ್ ಆಗ್ಬಿಡ್ತಾರೆ ಈ ಮಕ್ಕಳು ಅಂತ ಹೇಳಿದ್ರೆ. ಆಮೇಲೆ ನಮ್ಮ ದೀಪಿಕಾ ನೋಡ್ಬಿಟ್ಟು ಹೇಳ್ತಾರೆ, ನೀನ್ ತುಂಬಾ ಚೆನ್ನಾಗಿ ಹಾಡ್ತೀಯ ಮಗು, ಒಂದ್ ಹಾಡು ಹೇಳು, ಏಕ್ ಗಾನ ಗಾವೋ ಅಂತಂತಾರೆ. ಇವಳು ಶಂಭೋ ಶಿವ ಶಂಭೋ ತಕ್ಷಣ ಅವರು ಹಾಡು ಹೇಳಿದ ತಕ್ಷಣ ಫುಲ್ ಕೇಳ್ಬಿಟ್ಟು ಲಾಸ್ಟ್ ಅಲ್ಲಿ ಹೇಳ್ತಾರೆ, ನಾನು ಕಾಶಿಯ ಸಂಸದ, ನೀನ್ ಅದಕ್ಕೆ ನನ್ಗೆ ಶಂಭೋ ಅಂತ ಹಾಡು ಹೇಳ್ದೆ ಅಲ್ಲ, ಹೌದು ಅವ್ನು ನನ್ನ ಇಷ್ಟದ ದೇವ್ರು ಕೂಡ ಹೌದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದು ಒಂದು. ಆಮೇಲೆ ಇವರೆಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಒಂದ್ ಮಾತು ಹೇಳ್ತಾರೆ, ಎಂಥ ಒಳ್ಳೆ ಮಾತು ಅದು ಅಂತ ಹೇಳಿದ್ರೆ, ನಿಮ್ಮ ಕಠಿಣ ಪರಿಶ್ರಮದಿಂದ ನೀವು ಕೇವಲ ಆಟದ ಮೈದಾನದಲ್ಲಿ ಅಷ್ಟೇ ಅಲ್ಲ, ಜೀವನದಲ್ಲೂ ಕೂಡ ಖಂಡಿತ ಎತ್ತರಕ್ಕೆ ಹೋಗ್ತೀರಿ. ಈ ಮಗು ದೀಪಿಕಾ ಅವ್ರ ಹತ್ರ ಮಾತಾಡುವಾಗ, ಸರ್ ನಮ್ಮನ್ನ ಊರಲ್ಲಿ ಎಲ್ರುವೆ ನಿಮ್ ಕಣ್ಣಿಲ್ದೇ ಇರೋರು, ನೀವ್ ಏನ್ ಮಾಡಕ್ಕಾಗತ್ತೆ ನಿಮ್ ಕೈಯಲ್ಲಿ ಅಂತ ಹೇಳ್ತಿದ್ರು ಅಂತ, ಪ್ರತಿ ಹೆಜ್ಜೆಗೂ ಅವಮಾನ ಮಾಡ್ತಿದ್ರು ಸರ್ ಅಂತ ಹಿಂಗೆ ದುಃಖದಿಂದ ಹೇಳ್ತಾಳೆ. ಹಂಗ ಹೇಳಿದ ತಕ್ಷಣ ಅವರು ಅವಾಗೇನು ಹೇಳಲ್ಲ, ಆಯ್ತು ಬಿಡು ನೀ ಸ್ವೀಟ್ ತಿನ್ನು, ಫಸ್ಟ್ ಸ್ವೀಟ್ ತಿನ್ನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಟ್ ಆಮೇಲೆ ಹೇಳ್ತಾರೆ, ನಿಮ್ಮ ಊರಿನವರೇ ಇವತ್ತು ನಿಮ್ ಬಗ್ಗೆ ಹೆಮ್ಮೆ ಪಡ್ಬೇಕಲ್ಲ, ಇವತ್ತು ಆ ಒಂದ್ ಸಾಧನೆ ನೀವು ಮಾಡಿದಿರಿ. ನಾವು ಏನೋ ಬಂದ್ವಿ ಈ ಪ್ರಪಂಚಕ್ಕೆ ಅನ್ನೋದಿಲ್ಲ, ನಾವ್ ಏನ್ ಸಾಧನೆ ಮಾಡಿದ್ವಿ ಅನ್ನೋದು ಬಹಳ ಮುಖ್ಯ. ಎಲ್ರ ತರ ಹುಟ್ತೀವಿ, ಎಲ್ರ ತರ ಸಾಯ್ತೀವಿ, ಅದ್ರಲ್ಲಿ ಏನೂ ವಿಶೇಷ ಇಲ್ಲ. ಆದ್ರೆ ನಿಮ್ಮ ಒಂದು ಛಾಪು, ನಿಮ್ಮ ಹೆಜ್ಜೆ ಗುರುತನ್ನ ನೀವು ಮೂಡಿಸ್ತೀರಲ್ಲ,
ಅದಷ್ಟೇ ಮುಖ್ಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದು ಎಲ್ರಿಗೂ ಏನೋ ಅನ್ವಯವಾಗುವಂಥದ್ದು ಅಂತ ನನಗನ್ಸುತ್ತೆ ಈ ಮಾತು. ಒಳ್ಳೆ ಕಿವಿ ಮಾತು ಮೇಡಮ್. ಪ್ರತಿಯೊಬ್ಬರು ಕೂಡ ಇದನ್ನ ತಮ್ಮ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದಂಥದ್ದು. ಹೌದು ವೀಕ್ಷಕರೇ, ಇದಾಗಿತ್ತು ಈ ವಾರದ ಮಾತುಕತೆ ಮತ್ತು ವಾರದ ಕತೆ. ಮತ್ತೆ ಮುಂದಿನ ವಾರ ನಿಮ್ಮೊಂದಿಗೆ ಸಿಗ್ತೇವೆ. ಮೇಡಮ್, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಮಲ್ಲಪ್ಪ, ನನಗೂ ಖುಷಿ ಆಯ್ತು. ಧನ್ಯವಾದಗಳು.